ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ನಾನು ಒಂದು ಆಸ್ಪತ್ರೆಯಲ್ಲಿ ಶವಗಳನ್ನು ಸಂಸ್ಕರಿಸುವ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಒಂದು ದಿನ ಒಂದು ಸುಂದರವಾದ ಯುವತಿಯ ಶವವನ್ನು ತೆಗೆದುಕೊಂಡು ಬಂದು 3 ದಿನದ ನಂತರ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ನಾನು ಆ ಶವವನ್ನು ಅದರ ಜಾಗದಲ್ಲಿ ಇಟ್ಟುಬಿಟ್ಟೆ. ಸುಮಾರು 2 ಗಂಟೆಯ ನಂತರ ನಾನು ಊಟ ಮುಗಿಸಿಕೊಂಡು ಹೋಗಿ ನೋಡಿದ್ರೆ ಆ ಶವ ಅದಲ್ಗಾಡ್ತಾ ಇತ್ತು. ಅದರ ಕೈ ಬೆರಳುಗಳು ಆಡ್ತಾ ಇದ್ವು. ಆ ಶವ ತನ್ನ ಕೈ ಮೇಲೆ ಎತ್ತಿತ್ತು. ಇದನ್ನು ನೋಡಿ ನಾನು ಶಾಕ್ ಆಗಿದೆ. ನನಗೆ ತುಂಬಾ ಭಯವಾಗ್ತಿತ್ತು. ಒಂದು ಭಯಂಕರವಾದ ಸತ್ಯ ನನ್ನ ಎದುರುಗಡೆ ಬಂದಿತ್ತು. ನನ್ನ ಹೆಸರು ಶಂಕರ್. ನಾವು ತುಂಬಾ ಬಡವರು. ಪ್ರತಿದಿನ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಜೀವನ ನಡೆಯೋದು. ಆದರೆ ನನಗೆ ಸಿಕ್ಕಂತಹ ಈ ಕೆಲಸ, ಇದರ ಹೆಸರು ಕೇಳಿದ್ರೇನೆ ತುಂಬಾ ಜನ ಭಯಪಡ್ತಾರೆ. ಆದರೆ ನನಗೆ ಬೇರೆ ಯಾವ ಕೆಲಸವೂ ಸಿಗಲಿಲ್ಲ. ನನ್ನ ವಯಸ್ಸಾದ ತಾಯಿಯನ್ನು ಬದುಕಿಸಿಕೊಳ್ಳಲು ಆಕೆಯ ಆಪರೇಷನ್ಗಾಗಿ ನಾನು ಈ ಕೆಲಸ ಮಾಡಲೇಬೇಕಿತ್ತು. ಆಸ್ಪತ್ರೆಯ ಶವಾಗಾರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಇಲ್ಲಿ ಪ್ರತಿದಿನ ಎಷ್ಟೊಂದು ಶವಗಳು ಬರ್ತಿದ್ವು. ಅದರ ಹಿಂದೆ 100 ಕಥೆಗಳು ಇರ್ತವೆ. ಕೆಲವರು ಆಕ್ಸಿಡೆಂಟ್ಗಳಿಂದ ತೀರಿಕೊಂಡಿದ್ರೆ, ಇನ್ನು ಕೆಲವರು ಕಾಯಿಲೆಗಳಿಂದ ಸತ್ತು ಹೋಗಿರ್ತಾರೆ. ಇನ್ನು ಕೆಲವರು ಬೇರೆಯವರ ಕಾಟಕ್ಕೆ ಬೇಸತ್ತಿರ್ತಾರೆ. ಇನ್ನು ಕೆಲವರು ಜೀವನದಲ್ಲಿ ಜಿಗುಪ್ಸಿ ಹೊಂದಿ ಇಲ್ಲಿಗೆ ಬಂದು ಸೇರಿರ್ತಾರೆ. ರಾತ್ರಿಯ ಸಮಯ ಅದು ತುಂಬಾ ಕಠಿಣ ಮತ್ತು ನನಗೆ ತುಂಬಾ ಕಷ್ಟವಾಗ್ತಿತ್ತು. ಸಾಯಂಕಾಲದ ನಂತರ ಆಸ್ಪತ್ರೆಯಲ್ಲಿ ಜನಸಂದಣಿ ಕಡಿಮೆಯಾಗಿಬಿಡ್ತಿತ್ತು. ಜನ ಎಲ್ಲ ಅವರವರ ಮನೆಗಳಿಗೆ ಹೊರಟೋಗ್ತಿದ್ರು. ರಾತ್ರಿ ದೀಪಗಳೆಲ್ಲ ಆರಿಸಿಬಿಟ್ಟ ನಂತರ ನಾನು ನನ್ನ ಸಣ್ಣ ರೂಮ್ನಲ್ಲಿ ಕುಳಿತುಕೊಂಡು ಯೋಚಿಸ್ತಾ ಇರ್ತೀನಿ, ಈ ದಿನ ಎಷ್ಟು ಜನ ಇಲ್ಲಿ ಬಂದಿದ್ದಾರೆ. ನಾಳೆ ಒಂದು ದಿನ ಈ ಜಾಗದಲ್ಲಿ ನಾವು ಕೂಡ ಬಂದು ಸೇರ್ತೀವಿ ಅಂತ ನನಗೆ ಅನ್ನಿಸ್ತಾ ಇತ್ತು. ಶವಾಗಾರ ಆಸ್ಪತ್ರೆಯ ಹಿಂಬದಿಯಲ್ಲಿತ್ತು. ಅದು ತುಂಬಾ ದೊಡ್ಡದಾದ ರೂಮು. ಅಲ್ಲಿ ಕಬ್ಬಿಣದ ದೊಡ್ಡ ದೊಡ್ಡ ಫ್ರೀಸರ್ಗಳು. ಪ್ರತಿಯೊಂದು ಫ್ರೀಸರ್ ಒಳಗೆ ಒಂದೊಂದು ಶವವಿರ್ತಿತ್ತು. ನಾನು ಮೊಟ್ಟ ಮೊದಲನೆಯ ಬಾರಿ ಇಲ್ಲಿಗೆ ಬಂದಾಗ ಇಲ್ಲಿನ ಪರಿಸ್ಥಿತಿ ನೋಡಿ ನಾನು ನಡುಗಿ ಹೋಗಿದ್ದೆ. ಇಲ್ಲಿ ಎಲ್ಲ ಕಡೆ ನಿಶಬ್ದ ಮೌನ ಆವರಿಸಿರುತ್ತೆ. ಒಮ್ಮೊಮ್ಮೆ ಈ ಶವಗಳೇ ನನ್ನನ್ನು ಗುರಾಯಿಸ್ತಾ ಇವೆ ಅಂತ ಫೀಲಿಂಗ್ ಬೇರೆ ಬರ್ತಿತ್ತು. ಸಮಯ ಕಳೆಯುತ್ತಿದ್ದ ಹಾಗೆ ನನಗಿದೆಲ್ಲವೂ ಅಭ್ಯಾಸವಾಗ್ಬಿಡ್ತು. ನನ್ನ ತಾಯಿ ಅಮಾಯಕವಾಗಿ ನನ್ನನ್ನು ಕೇಳ್ತಿದ್ರು, ಮಗ, ನೀನು ಆಸ್ಪತ್ರೆಯಲ್ಲಿ ಏನು ಕೆಲಸ ಮಾಡ್ತೀಯಾ? ಯಾರಾದರೂ ಕೇಳಿದ್ರೆ ನಾನು ಏನು ಹೇಳಬೇಕು ಹೇಳು ಅಂತ ನಾನು ಅಮ್ಮನಿಗೆ ಹೇಳಿದೆ. ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತೀನಿ. ಅಲ್ಲಿ ಕಣ್ಣೀರಿನಿಂದ ತಮ್ಮವರನ್ನು ನೋಡಲು ಬರುವ ಎಷ್ಟೊಂದು ಜನರಿಗೆ ಸಹಾಯ ಮಾಡ್ತೀನಿ ಅಂತ. ನಾನು ನನ್ನ ವಯಸ್ಸಾದ ಅಮ್ಮನಿಗೆ ಹೇಗೆ ತಾನೇ ಹೇಳಲಿ, ಅಮ್ಮ, ನಿನ್ನ ಮಗ ಪ್ರತಿದಿನ ಶವಗಳ ಮಧ್ಯೆ ಕೆಲಸ ಮಾಡ್ತಾನೆ ಅಂತ. ನನ್ನ ಕೆಲಸ ಕಷ್ಟವೇನೂ ಅಲ್ಲ, ಆದರೆ ಅದು ತುಂಬ ಭಯ ಹುಟ್ಟಿಸುವಂಥದ್ದು. ಆಂಬ್ಯುಲೆನ್ಸ್ ಬರ್ತಿತ್ತು. ಶವಗಳನ್ನು ಇಳಿಸಿ ಹೊರಟೋಗ್ತಾ ಇದ್ರು. ನಾನು ಫೈಲ್ನಲ್ಲಿ ಹೆಸರು, ವಯಸ್ಸು ಮತ್ತು ಸಾವಿಗೆ ಕಾರಣ ಬರೆದುಕೊಳ್ತಿದ್ದೆ. ನಂತರ ಆ ಶವಕ್ಕೆ ನಂಬರನ್ನು ಕೊಟ್ಟು ಒಳಗೆ ಇಟ್ಟು ಬಿಡ್ತಿದ್ದೆ. ಕೆಲವೊಮ್ಮೆ ಯಾರೂ ಇಲ್ಲದ ಅನಾಥ ಮೃತದೇಹಗಳನ್ನು ಪೊಲೀಸರು ತೆಗೆದುಕೊಂಡು ಬರ್ತಿದ್ರು. ಇನ್ನು ಕೆಲವು ಮೃತದೇಹಗಳು ಬಂದರೆ ಅವರ ಸಂಬಂಧಿಕರು ಕಣ್ಣೀರಿನಿಂದ ನಮ್ಮ ಮುಂದೆ ತುಂಬಾ ಗೋಳಾಡ್ತಾ ಇದ್ರು. ಅವರ ಕಣ್ಣೀರು ನೋಡಿ ನನ್ನ ಹೃದಯ ಕರಗಿ ಹೋಗ್ತಿತ್ತು. ಕೆಲವೊಂದು ಸಾರಿ ಜನ ದುಡ್ಡು ಕೊಟ್ಟು ನಮ್ಮವರ ಶವವನ್ನು ಜೋಪಾನವಾಗಿ ನೋಡ್ಕೊಳ್ಳಿ, ನಾಳೆ ಅಥವಾ ನಾಳಿದ್ದು ಬಂದು ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳೋರು. ಆ ದಿನ ಕೂಡ ಮಾಮೂಲಿಯ ದಿನದ ರೀತಿಯೇ ಸಾಗ್ತಾ ಇತ್ತು. ಆದರೆ ನನಗೆ ಗೊತ್ತಿಲ್ಲ, ಆ ದಿನ ನನ್ನ ಜೀವನದ ಅತಿ ಭಯಂಕರವಾದ ದಿನವಾಗುತ್ತೆ ಅಂತ. ಆ ರಾತ್ರಿ ಒಂದು ಆಂಬ್ಯುಲೆನ್ಸ್ ಬಂದಿತ್ತು. ಅದರಲ್ಲಿಂದ ಒಂದು ಶವ ತೆಗೆದುಕೊಂಡು ಬಂದಿದ್ರು. ಆಕೆಯ ಹೆಸರು ಆರತಿ. ವಯಸ್ಸು ಸುಮಾರು 25 ವರ್ಷ. ಸುಂದರವಾದ ಹೆಣ್ಣು. ಆ ಶವದ ಜೊತೆ ಬಂದ 3 ಗಂಡಸರು ಹೇಳ್ತಾ ಇದ್ರು, ಈ ಶವವನ್ನು 3 ದಿನ ಇಲ್ಲೇ ಇಟ್ಕೊಳ್ಳಿ, 3 ದಿನದ ನಂತರ ನಾವು ಬಂದು ತೆಗೆದುಕೊಂಡು ಹೋಗ್ತೀವಿ ಅಂತ. ನಾನು ರಿಜಿಸ್ಟರ್ನಲ್ಲಿ ಎಲ್ಲ ವಿವರನ್ನು ಬರೆದು ಸೈನ್ ಮಾಡಿದೆ. ಆದರೆ ಅವರ ಮುಖಗಳಲ್ಲಿ ಯಾವುದೇ ರೀತಿಯ ದುಃಖ ಕಾಣಿಸ್ತಾ ಇರಲಿಲ್ಲ. ಅವರು ಹೋಗುವಾಗ ಅವರ ಮುಖದಲ್ಲಿ ಒಂದು ನೆಮ್ಮದಿ ಕಾಣಿಸ್ತಾ ಇತ್ತು. ಅವರು ತುಂಬಾ ಶಾಂತವಾಗಿ ಅಲ್ಲಿಂದ ಹೊರಟೋಗಿದ್ರು. ಅವರನ್ನು ನೋಡಿ ನನಗೆ ಅವರ ಮೇಲೆ ಅನುಮಾನ ಕೂಡ ಬಂದಿತ್ತು. ಆದರೆ ಪ್ರಶ್ನೆ ಮಾಡುವ ಅಧಿಕಾರ ನನಗಿರಲಿಲ್ಲ. ಕೇವಲ ಶವಗಳನ್ನು ಸಂಸ್ಕರಿಸುವುದು ಮಾತ್ರ ನನ್ನ ಕೆಲಸವಾಗಿತ್ತು. ನಾನು ಆ ಶವವನ್ನು ಅಲ್ಲೇ ಇಟ್ಟಿದ್ದೆ. ಆ ದಿನ ಶವಗಳು ತುಂಬಾ ಬಂದಿದ್ವು. ಆದ್ದರಿಂದ ಒಂದೊಂದು ಶವಕ್ಕೆ ಎಂಟ್ರಿ ಮಾಡಿಕೊಂಡು ಒಟ್ಟಿಗೆ ಇಟ್ಟುಬಿಡೋಣ ಅಂದುಕೊಂಡಿದ್ದೆ. ಸ್ವಲ್ಪ ಸಮಯದ ನಂತರ ನಾನು ಈಗ ಆಕೆಯ ಶರೀರವನ್ನು ಫ್ರೀಸರ್ನಲ್ಲಿ ಇಟ್ಟು ಅದನ್ನು ಮುಚ್ಚುವಾಗ ಅವಳ ಮುಖವನ್ನು ಗಮನಿಸಿದ್ದೆ. ನನಗನ್ನಿಸ್ತಾ ಇತ್ತು, ಆ ಮಹಿಳೆ ನನ್ನನ್ನೇ ನೋಡ್ತಾ ಇದ್ದಾಳೆ ಅಂತ. ಈಗ ರಾತ್ರಿ ಆಗ್ತಿತ್ತು. ಆಸ್ಪತ್ರೆಯಲ್ಲಿ ಜನರೆಲ್ಲ ಹೊರಟು ಹೋಗ್ತಾ ಇದ್ರು.
ನಾನು ನನ್ನ ರೂಮ್ನಲ್ಲಿ ಕುಳಿತುಕೊಂಡು ಟೀ ಕುಡಿತಾ ಇದ್ದೆ. ಆಗಲೇ ನನಗೆ ಅನ್ನಿಸ್ತಾ ಇತ್ತು ನನ್ನನ್ನು ಯಾರೋ ಕರೀತಾ ಇದ್ದಾರೆ ಅಂತ. ನನಗೆ ಒಂದು ರೀತಿಯ ಗಾಬರಿ ಮತ್ತು ಭಯ ಕೂಡ ಆಗ್ತಾ ಇತ್ತು. ನಾನು ಸುತ್ತಮುತ್ತಲೂ ಎಲ್ಲ ಕಡೆ ಗಮನಿಸಿದೆ, ಆದ್ರೆ ಅಲ್ಲಿ ಏನೂ ಕಾಣಿಸ್ಲಿಲ್ಲ. ನನ್ನ ಮನಸ್ಸು ಹೇಳ್ತಾ ಇತ್ತು ಒಳಗಡೆ ಹೋಗಿ ಒಂದು ಸಾರಿ ಚೆಕ್ ಮಾಡು ಅಂತ. ನಾನು ಈಗ ಎದ್ದು ಶವಾಗಾರದ ಒಳಗೆ ಹೋಗಿದ್ದೆ. ಬಾಗಿಲು ತೆರೆಯುತ್ತಿದ್ದ ಹಾಗೆ ಆ ತಣ್ಣನೆಯ ಗಾಳಿ. ನಾನು ಈಗ ನೇರವಾಗಿ ಆ ಮಹಿಳೆಯನ್ನು ಇಟ್ಟಿದ್ದ ಬಾಕ್ಸ್ ಕಡೆಗೆ ಹೋಗಿದ್ದೆ. ಆ ಬಾಕ್ಸ್ ಅನ್ನು ಓಪನ್ ಮಾಡಿದಾಗ ನಾನು ಅದನ್ನು ನೋಡಿ ನಡುಗಿ ಹೋಗಿದ್ದೆ. ಯಾಕೆಂದ್ರೆ ಆ ಮಹಿಳೆಯ ಕೈ ಮೇಲೆ ಎದ್ದಿತ್ತು. ಅದನ್ನು ನೋಡಿ ಒಂದು ಕ್ಷಣ ನನ್ನ ಉಸಿರು ನಿಂತಂತೆ ಆಗ್ಬಿಟ್ಟಿತ್ತು. ನಾನೀಗ ನನ್ನ ಕಣ್ಣುಗಳನ್ನು ಉಜ್ಜಿಕೊಂಡು ನೋಡಿದೆ. ಆ ಮಹಿಳೆಯ ಕೈ ಅದು ಮೇಲೆಯೇ ಎದ್ದಿತ್ತು. ಆ ಬಾಕ್ಸ್ ಅನ್ನು ತಟ್ಟುತ್ತಿರುವ ಹಾಗೆ, ಆಕೆ ಅದನ್ನು ತೆರೆಯಲು ಪ್ರಯತ್ನ ಪಟ್ಟ ಹಾಗೆ ಕಾಣಿಸ್ತಾ ಇತ್ತು. ನನ್ನ ಹೃದಯ ಜೋರಾಗಿ ಹೊಡ್ಕೊಳ್ತಾ ಇತ್ತು. ನನ್ನ ಕೈ ಕಾಲುಗಳು ನಡುಗ್ತಾ ಇದ್ವು. ನಾನು ತಕ್ಷಣ ಅದನ್ನು ಮುಚ್ಚಿ ಹಿಂದೆ ಸರಿದು ಬಿಟ್ಟೆ. ಇದೆಲ್ಲ ಏನ್ ನಡೀತಾ ಇದೆ? ನಾನು ಕನಸು ಕಾಣ್ತಾ ಇದ್ದೀನ ಅಂದುಕೊಂಡು ನಾನು ಆ ರೂಮಿನಿಂದ ಹೊರಗೆ ಬಂದು ಬಿಟ್ಟೆ. ನಾನು ಗಾಬರಿಯಾಗಿ ಒಬ್ಬನೇ ಮಾತಾಡ್ಕೊಳ್ತಾ ಇದ್ದೆ. ಇದು ಖಂಡಿತ ಸಾಧ್ಯವಿಲ್ಲ. ಶವಗಳು ಯಾವುದೇ ಕಾರಣಕ್ಕೂ ಅಲ್ಲಾಡೋದಿಲ್ಲ. ಆದರೆ ನಾನು ಕಣ್ಣಾರೆ ನೋಡಿದ್ದೆ. ನನ್ನ ಕಣ್ಣನ್ನು ನಾನೇ ನಂಬಲಾಗ್ಲಿಲ್ಲ. ನಾನು ಸೈಲೆಂಟ್ ಆಗಿ ಮಲಗಿಕೊಂಡೆ. ಕಣ್ಣು ಮುಚ್ಚಿದ್ರೆ ಆ ಮಹಿಳೆಯೇ ಕಾಣಿಸ್ತಾ ಇದ್ಲು. ಪದೇ ಪದೇ ಆ ಮಹಿಳೆಯ ಕೈ ಎದ್ದೇಳುತ್ತಿರುವ ಹಾಗೆ ಅನ್ನಿಸ್ತಾ ಇತ್ತು. ನಾನು ಕಷ್ಟಪಟ್ಟು ಮಲಗಲು ಪ್ರಯತ್ನಿಸ್ತಿದ್ರೆ, ಆದರೆ ನನಗೆ ಒಂದು ಕನಸು ಬಿತ್ತು. ಆ ಹೆಂಗಸು ಆಕೆ ಜೀವಂತವಾಗಿ ನನ್ನ ಕಣ್ಣು ಮುಂದೆ ಬಂದಿದ್ಲು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಆಕೆ ನನ್ನನ್ನು ಕರೀತಾ ಇದ್ಲು, ಕಾಪಾಡಿ, ನನ್ನನ್ನು ಕಾಪಾಡಿ, ನನ್ನನ್ನು ಜೀವಂತವಾಗಿ ಮುಚ್ಚಿಡಬೇಡಿ ಅಂತ ಹೇಳ್ತಿದ್ಲು. ನಾನು ಗಾಬರಿಯಾಗಿ ಎದ್ದೆ. ನನ್ನ ಮೈಯೆಲ್ಲ ಭಯದಿಂದ ನೆನೆದು ಹೋಗಿತ್ತು. ಆ AC ರೂಮಿನಲ್ಲಿಯೂ ನಾನು ಬೆವರ್ತಾ ಇದ್ದೆ. ನನ್ನ ಹೃದಯ ಹೇಳ್ತಾ ಇತ್ತು ಅವಳು ಜೀವಂತವಾಗಿದ್ದಾಳೆ ಅಂತ. ಆದ್ರೆ ನನ್ನ ಬುದ್ಧಿ ಮಾತ್ರ ಆ ರೀತಿ ಆಗಲು ಸಾಧ್ಯವಿಲ್ಲ ಅಂತ ಹೇಳ್ತಿತ್ತು. ನಾನು ಈಗ ಯೋಚನೆ ಮಾಡಿದೆ, ಬೆಳಿಗ್ಗೆ ಹೋಗಿ ಆ ಶವವನ್ನು ನೋಡೋಣ. ಒಂದು ವೇಳೆ ಏನಾದರೂ ಬದಲಾವಣೆ ಕಂಡರೆ ಖಂಡಿತ ಅದರಲ್ಲಿ ಏನೋ ರಹಸ್ಯವಿರಬಹುದು ಅಂತ. ಆ ತಣ್ಣನೆಯ ವಾತಾವರಣದಲ್ಲೂ ನನಗೆ ಮಾತ್ರ ಬೆವರ್ತಾ ಇತ್ತು. ನನ್ನ ಮನಸ್ಸಿಗೆ ನಾನು ಸಮಾಧಾನ ಮಾಡ್ಕೊಳ್ತಿದ್ದೆ. ಶವ ಯಾವತ್ತೂ ಜೀವಂತವಾಗಿ ಇರೋದಿಲ್ಲ. ಇದೆಲ್ಲ ಕೇವಲ ನನ್ನ ಊಹೆ ಅಷ್ಟೇ. ರೆಸ್ಟ್ ಇಲ್ಲದೆ ತುಂಬಾ ಕೆಲಸ ಮಾಡಿ ನಾನು ಸುಸ್ತಾಗ್ಬಿಟ್ಟಿದ್ದೀನಿ ಅಂತ. ಆದರೆ ನನ್ನ ಮನಸ್ಸು ಮಾತ್ರ ಹೇಳ್ತಿತ್ತು ಅವಳು ಸತ್ತಿಲ್ಲ, ಆಕೆ ಜೀವಂತವಾಗಿದ್ದಾಳೆ, ನೀನು ಹೋಗಿ ಅವಳನ್ನು ನೋಡು ಅಂತ. ಪದೇ ಪದೇ ನನ್ನ ಮನಸ್ಸು ನನ್ನನ್ನು ಎಚ್ಚರಿಸ್ತಾ ಇತ್ತು. ಆ ರಾತ್ರಿ ಎಲ್ಲ ನನಗೆ ನಿದ್ದೆನೇ ಬರಲಿಲ್ಲ. ಮನಸ್ಸು ಪದೇ ಪದೇ ಹೇಳ್ತಿತ್ತು ಅವಳನ್ನು ನೋಡು ಹೋಗು ಅಂತ. ಬೇರೆ ದಾರಿ ಇಲ್ಲದೆ ಕೊನೆಗೆ ನಾನೀಗ ಒಂದು ಟಾರ್ಚನ್ನು ಫೈಲನ್ನು ಹಿಡಿದುಕೊಂಡು ಶವಾಗಾರದ ಒಳಗೆ ಕಾಲಿಟ್ಟಿದ್ದೆ. ನನ್ನ ಕೈ ಕಾಲು ನಡುತ್ತಿದ್ವು. ಆದರೆ ನನ್ನ ಮನಸ್ಸು ಮಾತ್ರ ಹೇಳ್ತಿತ್ತು, ಈಗ ನೀನು ಧೈರ್ಯ ಮಾಡಿ ಹೋಗಿ ನೋಡಲಿಲ್ಲ ಅಂದರೆ ಆ ರಹಸ್ಯ ಯಾವಾಗಲೂ ರಹಸ್ಯವಾಗಿಯೇ ಉಳಿದು ಬಿಡುತ್ತೆ ಅಂತ. ಶವಾಗಾರದ ಬಾಗಿಲು ಓಪನ್ ಮಾಡಿ ನಾನು ಈಗ ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಡುತ್ತಾ ಆ ಮಹಿಳೆಯ ಶವ ಇಟ್ಟಿದ್ದ ಬಾಕ್ಸ್ ಕಡೆ ಹೋಗಿದ್ದೆ. ಒಂದು ಕ್ಷಣ ನನಗನ್ನಿಸಿತ್ತು ತಕ್ಷಣ ಇಲ್ಲಿಂದ ವಾಪಸ್ ಹೊರಟೋಗೋಣ ಅಂತ. ಆದರೆ ನನ್ನ ಕಾಲುಗಳು ಹೋಗೋಕೆ ತಯಾರಿರಲಿಲ್ಲ. ನಾನು ಈಗ ಧೈರ್ಯ ತಂದುಕೊಂಡು ಆ ನಂಬರ್ನ ಡೋರನ್ನು ಹಿಡಿದುಕೊಂಡಿದ್ದೆ. ಕೈಗಳು ನಡುಗ್ತಾ ಇದ್ವು. ಸ್ವಲ್ಪ ಧೈರ್ಯ. ಈಗ ನಾನು ಆ ಬಾಕ್ಸ್ ಅನ್ನು ಓಪನ್ ಮಾಡಿದೆ. ಆದರೆ ಆ ಶವ ಅದು ಅಲ್ಲೇ ಇತ್ತು, ಕಣ್ಣು ಮುಚ್ಚಿಕೊಂಡಿತ್ತು. ಅದರ ಮುಖದಲ್ಲಿ ತುಂಬಾ ಶಾಂತಿ. ನಾನು ಈಗ ಅವಳ ಕೈ ಗಮನಿಸಿದೆ. ರಾತ್ರಿ ಎದ್ದು ನಿಂತಿದ್ದ ಕೈ ಈಗ ಅದರ ಜಾಗದಲ್ಲೇ ಮಲಗಿತ್ತು. ಅದನ್ನು ನೋಡಿ ಇದೆಲ್ಲ ನನ್ನ ಭ್ರಮೆ, ನಾನು ತುಂಬಾ ಕೆಲಸ ಮಾಡಿಬಿಟ್ಟಿದ್ದೀನಿ, ಬೆಳಿಗ್ಗೆ ಹೋಗಿ ರೆಸ್ಟ್ ತೆಗೆದುಕೊಂಡರೆ ಎಲ್ಲ ಸರಿ ಹೋಗುತ್ತೆ ಅಂತ ನಿಟ್ಟುಸಿರು ಬಿಟ್ಟು ನಾನು ತಿರುಗುತ್ತಿದ್ದೆ ಅಷ್ಟೇ. ಆಗಲೇ ನಾನು ಗಮನಿಸಿದೆ ಆಕೆಯಲ್ಲಿ ಸಣ್ಣ ಅಳುಗಾಟ ಕಾಣಿಸ್ತಾ ಇತ್ತು. ಆ ಶವ ಅದು ಉಸಿರಾಡ್ತಾ ಇತ್ತು. ಅದನ್ನು ನೋಡಿ ನನ್ನ ಕಾಲುಗಳಲ್ಲಿ ಇದ್ದ ಶಕ್ತಿ ಕೂಡ ಕುಸಿದು ಹೋಗಿತ್ತು. ನಾನು ಅಲ್ಲೇ ಜಾರಿ ಬಿಟ್ಟೆ. ಅಯ್ಯೋ ದೇವ್ರೆ, ಇದೆಲ್ಲ ಏನು ನಡೀತಾ ಇದೆ? ಶವಗಳು ಉಸಿರಾಡಲು ಸಾಧ್ಯವೇ? ಶವಗಳು ಯಾವಾಗಿನಿಂದ ಉಸಿರಾಡಲು ಶುರು ಮಾಡಿದ್ವು? ನಾನೀಗ ತುಂಬಾ ಸಮಯ ಅಲ್ಲಾಡದೆ ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದೆ. ಆಗಲೇ ನನಗನ್ನಿಸ್ತಾ ಇತ್ತು, ಒಂದು ವೇಳೆ ಈ ಮಹಿಳೆ ನಿಜವಾಗಿಯೂ ಜೀವಂತವಾಗಿದ್ರೆ ನಾನೇನು ಮಾಡಬೇಕು? ಇದನ್ನು ನಾನು ತಿಳಿದುಕೊಳ್ಳಬೇಕು. ನಾನು ಈಕೆಯನ್ನು ಪರೀಕ್ಷೆ ಮಾಡಬೇಕು ಅಂತ ನಾನು ಈಗ ನಡುಗುತ್ತಿರುವ ಕೈಗಳಿಂದಲೇ ಟಾರ್ಚನ್ನು ಆ ಮಹಿಳೆಯ ಮೇಲೆ ಹಾಕಿದ್ದೆ. ಆ ಮಹಿಳೆಯ ಮೇಲೆ ಟಾರ್ಚ್ ಹಾಕಿದಾಗ ಅವಳ ಎದೆ ಭಾಗ ಅದು ಮೇಲೆ ಕೆಳಗೆ ಆಡ್ತಾ ಇತ್ತು. ನಾನು ಕಿವಿ ಕೊಟ್ಟು ಕೇಳಿಸಿಕೊಂಡೆ. ಆಗಲೇ ನನಗನ್ನಿಸಿತು ಆಕೆ ತುಂಬಾ ನಿಧಾನವಾಗಿ ಉಸಿರಾಡ್ತಾ ಇದ್ದಾಳೆ ಅಂತ. ನನ್ನ ಹೃದಯ ಹೇಳ್ತಿತ್ತು ಆಕೆ ಜೀವಂತವಾಗಿದ್ದಾಳೆ. ತಕ್ಷಣ ಓಡಿ ಹೋಗಿ ಯಾರಾದರೂ ಡಾಕ್ಟರ್ ಅನ್ನು ಕರೆದುಕೊಂಡು ಬರೋಣ ಅಂತ ನನಗನ್ನಿಸಿತು. ಆದರೆ ಮರುಕ್ಷಣವೇ ನನಗೆ ಅನ್ನಿಸ್ತು, ಇದೆಲ್ಲ ನಿನ್ನ ಊಹೆ. ಆದರೆ ಇದು ಸತ್ಯವಲ್ಲದೆ ಇದ್ರೆ ಜನರೆಲ್ಲ ಏನಂತಾರೆ?
ಇವನು ಹುಚ್ಚನಾಗ್ಬಿಟ್ಟಿದ್ದಾನೆ ಅಂತಾರೆ. ನನ್ನ ಕೆಲಸ ಕೂಡ ಹೊರಟೋಗುತ್ತೆ. ನನ್ನ ಕೆಲಸ ಹೋದರೆ ಅಮ್ಮನಿಗೆ ಆಪರೇಷನ್ ಮಾಡಿಸಲು ಸಾಧ್ಯವಾಗೋದಿಲ್ಲ. ಅಷ್ಟು ಮಾತ್ರವಲ್ಲ, ನನ್ನ ಮರ್ಯಾದೆ ಕೂಡ ಹಾಳಾಗಿ ಹೋಗುತ್ತೆ ಅಂತ. ಈಗ ನಾನು ನಿಧಾನವಾಗಿ ಆ ಮಹಿಳೆಯ ಹತ್ತಿರ ಹೋದೆ. ನಾನು ಈಗ ಆ ಮಹಿಳೆಯನ್ನೇ ಕೇಳಿದೆ, ನೀವು ನನ್ನ ಮಾತನ್ನು ಕೇಳಿಸ್ಕೊಳ್ತಾ ಇದ್ದೀರಾ? ಆದರೆ ಯಾವ ಉತ್ತರ ಬರಲಿಲ್ಲ. ಅಲ್ಲಿ ತುಂಬಾ ನಿಶಬ್ದ. ನಾನು ನಡುಗುತ್ತಿರುವ ಕೈಗಳಿಂದಲೇ ಆಕೆಯ ನಾಡಿಗಳನ್ನು ಪರೀಕ್ಷಿಸಲು ಮುಂದಾದೆ. ನನಗನ್ನಿಸ್ತಾ ಇತ್ತು ಅವಳ ನಾಡಿ ಚಲಿಸ್ತಾ ಇದೆ ಅಂತ. ಇದು ಸತ್ತು ಹೋಗಿರುವ ಮನುಷ್ಯನ ನಾಡಿ ಬಡಿತವಲ್ಲ. ಈಗ ನಾನು ಏನು ಯೋಚಿಸದೆ ಸೈಲೆಂಟ್ ಆಗಿ ನನ್ನ ರೂಮಿಗೆ ಬಂದು ಮಲಗಲು ಪ್ರಯತ್ನಿಸಿದೆ. ಕಣ್ಣು ಮುಚ್ಚಿದ ತಕ್ಷಣ ಅದೇ ಮಹಿಳೆ ಮತ್ತೆ ನನ್ನ ಕಣ್ಣ ಮುಂದೆ ಬಂದಿದ್ಲು. ಆ ಮಹಿಳೆ ನನ್ನನ್ನು ಕೇಳಿಕೊಳ್ತಾ ಇದ್ಲು, ದಯವಿಟ್ಟು ನನ್ನನ್ನು ಕಾಪಾಡಿ, ಅವರು ನನ್ನನ್ನು ಕೊಂದು ಹಾಕ್ತಾರೆ, ನನ್ನನ್ನು ಇಲ್ಲಿ ಬಿಡಬೇಡಿ ಅಂತ. ನಾನು ಗಾಬರಿಯಿಂದ ಎದ್ದು ಕುಳಿತುಕೊಂಡಿದ್ದೆ. ನನ್ನ ಹೃದಯ ಜೋರಾಗಿ ಹೊಡ್ಕೊಳ್ತಾ ಇತ್ತು. ನನಗೆ ಈಗ ನಂಬಿಕೆ ಬಂದಿತ್ತು, ಇದೆಲ್ಲ ಕೇವಲ ನನ್ನ ಊಹೆಯಿಲ್ಲ. ಆ ಹೆಂಗಸು, ಅವಳು ಜೀವಂತವಾಗಿದ್ದಾಳೆ. ನಾನು ತೀರ್ಮಾನ ಮಾಡಿದ್ದೆ, ನಾನು ಇನ್ನು ಸುಮ್ಮನಿರೋದಿಲ್ಲ. ಯಾರಾದರೂ ನಂಬಿದ್ರೆ ನಂಬಲಿ, ಬಿಟ್ರೆ ಬಿಡ್ಲಿ. ನಾನು ಯಾರಿಗಾದರೂ ಈ ಸತ್ಯ ಹೇಳೇ ಹೇಳ್ತೀನಿ ಅಂತ. ಆದರೆ ಒಂದು ಭಯ ಕೂಡ ಇತ್ತು. ನಿನ್ನೆ ಈ ಶವವನ್ನು ಇಲ್ಲಿ ತಂದು ಬಿಟ್ಟು ಹೋದವರು, ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ಶಾಂತಿ ಕಾಣಿಸ್ತಾ ಇತ್ತು. ಅವರೇನಾದರೂ ಅಪರಾಧಿಗಳಾಗಿದ್ದರೆ, ಅವರಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ಅವರು ನನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಅವರು ನನ್ನನ್ನು ಖಂಡಿತ ಕೊಂದು ಹಾಕ್ತಾರೆ. ಆದರೆ ನಾನೀಗ ಧೈರ್ಯ ತಂದುಕೊಂಡಿದ್ದೆ, ನಾನು ಸುಮ್ಮನೆ ಇರೋದಿಲ್ಲ. ನಾನು ಈಗ ಸುಮ್ಮನಾಗಿ ಬಿಟ್ರೆ ಒಂದು ಅಮಾಯಕ ಜೀವಂತವಾಗಿರುವ ಮಹಿಳೆಯನ್ನು ಶವಗಳ ಮಧ್ಯೆಯೇ ಮಣ್ಣು ಮಾಡಾಕ್ತಾರೆ. ನಾನು ಕ್ಯಾಂಟೀನಿನಲ್ಲಿ ಕುಳಿತುಕೊಂಡಿದ್ದೆ. ಬಿಸಿ ಬಿಸಿ ಟೀ ನನ್ನ ಮುಂದೆ ಇತ್ತು. ಆದರೆ ನನಗೆ ಯಾವುದರ ಮೇಲೂ ಮನಸ್ಸಿರಲಿಲ್ಲ. ನಾನು ಯಾರ ಹತ್ರನೂ ಮಾತಾಡ್ತಾನೂ ಇರಲಿಲ್ಲ. ಎಲ್ಲರೂ ನಗನಗುತ್ತಾ ಮಾತನಾಡ್ಕೊಳ್ತಾ ಇದ್ರು. ಅವರವರ ಕೆಲಸದಲ್ಲಿ ಮಗ್ನರಾಗಿದ್ರು. ನಾನು ಮಾತ್ರ ಯೋಚಿಸ್ತಾ ಇದ್ದೆ, ನಾನು ಆ ಕೈಯನ್ನು ನೋಡದೇ ಇದ್ದಿದ್ರೆ, ಆಕೆಯ ಹೃದಯ ಬಡಿತ ನನಗೆ ಕೇಳಿಸದೇ ಇದ್ದಿದ್ರೆ ಎಷ್ಟೊಂದು ಚೆನ್ನಾಗಿರ್ತಿತ್ತು ಅಂತ. ಆದರೆ ಈಗ ಹಿಂದೆ ಸರಿಯುವ ಅವಕಾಶವಿರಲಿಲ್ಲ. ನಾನು ಈಗ ತೀರ್ಮಾನ ಮಾಡಿಕೊಂಡಿದ್ದೆ, ಸತ್ಯ ಏನು ಅಂತ ತಿಳಿದುಕೊಳ್ಳಲೇಬೇಕು. ಯಾವ ಶವವನ್ನು ನೋಡಿದರೂ ನನ್ನ ಕಣ್ಣ ಮುಂದೆ ಆ ಹೆಂಗಸೇ ಬರ್ತಿದ್ಲು. ನನಗೆ ಅನ್ನಿಸ್ತಾ ಇತ್ತು, ಆ ಶವಗಳನ್ನು ನೋಡಿ ಇವೆಲ್ಲವೂ ಸತ್ತು ಹೋಗಿವೆ, ಇದರಿಂದ ನನಗೆ ಏನೂ ತೊಂದರೆ ಇಲ್ಲ ಅಂತ. ಆದರೆ ಆಕೆಯನ್ನು ನೋಡಿದ ನಂತರ ನನ್ನ ಎಲ್ಲ ಧೈರ್ಯ, ನಂಬಿಕೆ ಸುಳ್ಳಾಗ್ಬಿಟ್ಟಿತ್ತು. ರಾತ್ರಿ ಸುಮಾರು 11 ಗಂಟೆಯಾಗಿತ್ತು. ಆಸ್ಪತ್ರೆ ಪೂರ್ತಿ ಕತ್ತಲಾಗಿತ್ತು. ಆಗಾಗ ಮಾತ್ರ ಒಬ್ಬ ನರ್ಸ್ ಬಂದು ಹೋಗ್ತಾ ಇದ್ರು. ನಾನು ಈಗ ಶವಾಗಾರದ ಬಾಗಿಲನ್ನು ಓಪನ್ ಮಾಡಿದ್ದೆ. ಬಾಗಿಲು ಓಪನ್ ಮಾಡಿದ ತಕ್ಷಣ ತಣ್ಣನೆಯ ಗಾಳಿ ನನ್ನನ್ನು ನಡುಗಿಸಿ ಬಿಟ್ಟಿತ್ತು. ಅಲ್ಲಿ ಸ್ವಲ್ಪ ಕೂಡ ಬೆಳಗಿರಲಿಲ್ಲ. ತುಂಬಾ ಕತ್ತಲೆ. ಕೈಯಲ್ಲಿ ಟಾರ್ಚ್ ಹಿಡಿದುಕೊಂಡು ನಾನು ನಿಧಾನವಾಗಿ ಹೆಜ್ಜೆ ಹಾಕ್ತಾ ಇದ್ದೆ. ಆ ಮಹಿಳೆ ಇರುವ ಸ್ಥಳಕ್ಕೆ ನನ್ನ ಹೃದಯ ಜೋರಾಗಿ ಹೊಡೆದುಕೊಳ್ತಾ ಇತ್ತು. ಆದರೆ ನಾನು ಧೈರ್ಯವಾಗಿ ಹೆಜ್ಜೆ ಹಾಕುತ್ತಾ ನಿಧಾನವಾಗಿ ಆಕೆಯ ಬಳಿಗೆ ಹೋದೆ. ಅಲ್ಲಿ ಆ ಹೆಂಗಸು ಆರಾಮವಾಗಿ ಮಲಗಿದ್ಲು. ನಾನು ಈಗ ಧೈರ್ಯ ತಂದುಕೊಂಡು ಟಾರ್ಚನ್ನು ಆಕೆಯ ಮುಖದ ಮೇಲೆ ಹಾಕಿದ್ದೆ. ಅದು ಕೇವಲ ನನ್ನ ಭ್ರಮೆಯಾಗಿರಲಿಲ್ಲ. ಟಾರ್ಚ್ ಆಕೆಯ ಮುಖದ ಮೇಲೆ ಬಿದ್ದ ತಕ್ಷಣ ಅವಳು ಕಣ್ಣು ಮಿಟುಕಿಸಿದ್ಲು. ಅದನ್ನು ನೋಡಿ ಬಿಟ್ಟ ಕಣ್ಣು ಬಿಟ್ಟಂತೆ ನಾನು ನೋಡ್ತಾ ನಿಂತುಕೊಬಿಟ್ಟಿದ್ದೆ. ಅವಳು ಜೀವಂತವಾಗಿದ್ದಾಳೆ. ನಾನು ಗಾಬರಿಯಾಗಿ ಅವಳ ನಾಡಿಯನ್ನು ಪರೀಕ್ಷೆ ಮಾಡಿದ್ದೆ, ನಿಧಾನವಾಗಿ. ಆದರೆ ನಾಡಿ ಮಿಡಿತವಿತ್ತು. ನಿಮಗೆ ನನ್ನ ಮಾತು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದ್ರೆ ಏನಾದರೂ ಒಂದನ್ನು ನನಗೆ ಹೇಳಿ ಅಂತ ಕೇಳಿದೆ. ಆದರೆ ಅಲ್ಲಿ ತುಂಬ ಸಮಯ ಮೌನ ಇತ್ತು. ಆಕೆಯಲ್ಲಿ ಯಾವುದೇ ಚಲನವಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಆಕೆಯ ತುಟಿ ಅಲ್ಲಾಡ್ತಾ ಇತ್ತು. ಆಕೆ ನನ್ನ ಬಳಿ ಏನನ್ನೋ ಹೇಳಲು ಪ್ರಯತ್ನಿಸುತ್ತಿರುವ ಹಾಗೆ ಅನ್ನಿಸ್ತಾ ಇತ್ತು. ಆದರೆ ಆಕೆಯ ಬಾಯಿಂದ ಮಾತು ಮಾತ್ರ ಬರಲಿಲ್ಲ. ನನ್ನ ಹೃದಯ ಈಗ ಗಾಬರಿ ಪಡ್ತಾ ಇತ್ತು. ನಾನು ಈಗ ಆಕೆಗೆ ತುಂಬ ಸಮೀಪ ಹೋಗಿ ನಿಧಾನವಾಗಿ ಹೇಳಿದೆ, ನಾನು ನಿಮಗೆ ಖಂಡಿತ ಸಹಾಯ ಮಾಡ್ತೀನಿ. ಆದರೆ ನನಗೆ ಸತ್ಯ ಏನು ಅಂತ ಗೊತ್ತಾಗಬೇಕು. ಇಷ್ಟಕ್ಕೂ ನೀವು ಯಾರು? ನಿಮ್ಮ ಜೊತೆ ಏನಾಯಿತು? ಆಕೆ ಏನೂ ಹೇಳಲಿಲ್ಲ. ಆದರೆ ಆಕೆಯ ಕಣ್ಣಿಂದ ಕಣ್ಣೀರು ಮಾತ್ರ ಬಂದಿತ್ತು. ಆ ಕಣ್ಣೀರು, ಅದನ್ನು ನೋಡಿ ನನಗೆ ಶಾಕ್ ಆಗಿತ್ತು. ನನಗನ್ನಿಸ್ತಾ ಇತ್ತು, ಇವಳು ಖಂಡಿತ ಜೀವಂತವಾಗಿದ್ದಾಳೆ. ಈಕೆ ನನ್ನಿಂದ ಸಹಾಯ ಕೇಳ್ತಾ ಇದ್ದಾಳೆ ಅಂತ. ಈಕೆಗೆ ನಾನು ಏನಾದರೂ ಸಹಾಯ ಮಾಡಲೇಬೇಕು ಅಂತ ಯೋಚಿಸ್ತಿದ್ದೆ. ಅಷ್ಟರಲ್ಲೇ ಬಾಗಿಲಿನ ಬಳಿ ಯಾರೋ ಓಡಾಡುತ್ತಿರುವ ಹಾಗೆ ಅನ್ನಿಸಿತು. ನಾನು ತುಂಬ ಗಾಬರಿಪಟ್ಟು ತಕ್ಷಣ ಆಕೆಯನ್ನು ಮುಚ್ಚಿಟ್ಟು ಅಲ್ಲಿಂದ ಹೊರಗಡೆ ಬಂದು ಬಿಟ್ಟಿದ್ದೆ. ಶವಾಗಾರದ ಬಾಗಿಲನ್ನು ತೆರೆದು ಒಬ್ಬ ವಾರ್ಡ್ ಬಾಯ್ ಒಳಗೆ ಬಂದಿದ್ದ. ಅವನು ಕೇಳ್ದ, ಎಲ್ಲ ಸರಿ ಇದೆ ತಾನೆ? ಇಷ್ಟೊತ್ತಲ್ಲಿ ನೀನು ಇಲ್ಲಿ ಏನು ಮಾಡ್ತಾ ಇದೀಯಾ? ನಾನು ನಡುಗುತ್ತಾ, ಸುಮ್ಮನೆ ಚೆಕ್ ಮಾಡಿಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಅಂತ ಹೇಳಿದೆ.
ಆಗ ಆ ವಾರ್ಡ್ ಬಾಯ್ ಹೇಳ್ದ, ತುಂಬಾ ಸಮಯ ಶವಗಳ ಜೊತೆ ಇರಬೇಡ, ಇಲ್ಲಿ ತುಂಬಾ ಸಮಯ ಕಳೆದ್ರೆ ನಿನ್ನ ಮೆದುಳಿನ ಮೇಲೆ ತೊಂದರೆಯಾಗುತ್ತೆ, ಸತ್ತವರು ಕೂಡ ಬದುಕಿದ್ದವರ ಹಾಗೆ ಅನ್ನಿಸುತ್ತೆ ಎಂದು ಅವನು ಹೇಳಿ ಅಲ್ಲಿಂದ ಹೊರಟು ಹೋದ. ಅವನ ಆ ಮಾತುಗಳು ನನ್ನ ತಲೆಯಲ್ಲಿ ಓಡ್ತಾ ಇದ್ವು. ಈಗ ನಾನು ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಯೋಚಿಸ್ತಾ ಇದ್ದೆ. ನನ್ನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಬರ್ತಿದ್ವು. ಆ ಹೆಂಗಸು ಜೀವಂತವಾಗಿರಲು ಹೇಗೆ ಸಾಧ್ಯ? ಡಾಕ್ಟರ್ಗಳು ಡೆತ್ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಅವರ ಮನೆಯವರು 3 ದಿನದ ನಂತರ ಯಾಕೆ ಶವವನ್ನು ತೆಗೆದುಕೊಂಡು ಹೋಗ್ತೀವಿ ಅಂದಿದ್ದಾರೆ. ಇದೆಲ್ಲವೂ ಏನು? ಇದರಲ್ಲಿ ಏನಾದರೂ ರಹಸ್ಯವಿದೆಯಾ? ನನ್ನ ಕಣ್ಣ ಮುಂದೆ ಅವಳ ಕಣ್ಣೀರು ಮತ್ತು ಆ ರಿಪೋರ್ಟ್ಗಳು ಎರಡು ಸುತ್ತುತ್ತಾ ಇದ್ವು. ನನಗೆ ಚೆನ್ನಾಗಿ ಗೊತ್ತು, ನಾನು ಸೈಲೆಂಟ್ ಆಗಿದ್ರೆ ಆ ಹುಡುಗಿಯನ್ನು ಜೀವಂತವಾಗಿಯೇ ಸುಟ್ಟು ಹಾಕ್ತಾರೆ ಅಂತ. ಆದ್ದರಿಂದಲೇ ಬೆಳಿಗ್ಗೆಯಾದ ತಕ್ಷಣ ಡಾಕ್ಟರ್ ಜೊತೆ ಮಾತನಾಡೋಣ ಅಂತ ನಾನು ಅಂದುಕೊಂಡೆ. ಡಾಕ್ಟರ್ ಶಂಕರ್ ಅವರು ಆ ಆಸ್ಪತ್ರೆಯ ತುಂಬಾ ಹಳೆಯ ಡಾಕ್ಟರ್. ಅವರೇ ನನಗೆ ಈ ಕೆಲಸ ಕೊಡಿಸಿದ್ರು. ಬೆಳಿಗ್ಗೆ ಡಾಕ್ಟರ್ ಬಂದ ತಕ್ಷಣ ನಾನು ಡಾಕ್ಟರ್ ಬಳಿ ಮಾತನಾಡಿದೆ. ಡಾಕ್ಟರ್, ನಿಮ್ಮ ಬಳಿ ಅರ್ಜೆಂಟ್ ಆಗಿ ಮಾತನಾಡಬೇಕಾಗಿತ್ತು. ಆದರೆ ನನ್ನ ಮಾತು ಕೇಳಿ ನೀವು ನನ್ನ ಮೇಲೆ ನಗಬಾರ್ದು, ನನಗೆ ಹುಚ್ಚು ಹಿಡಿದಿದೆ ಅನ್ಬಾರ್ದು. ಶಂಕರ್ ಅವರು ನಗುತ್ತಲೇ ಹೇಳಿದ್ರು, ನಿನ್ನ ಯಾವ ಮಾತಿಗೆ ನಾನು ನಗ್ತೀನಿ? ನಾನು ನಗೋದಿಲ್ಲ, ನಿನಗೆ ಏನು ಹೇಳೋದಿಲ್ಲ. ಇಷ್ಟಕ್ಕೂ ಏನಾಯಿತು ಹೇಳು ಅಂತ ಕೇಳಿದ್ರು. ನಾನು ಸ್ವಲ್ಪ ಧೈರ್ಯ ತಂದುಕೊಂಡು ಎಲ್ಲವನ್ನು ಡಾಕ್ಟರ್ಗೆ ಹೇಳಿದೆ. ನಿನ್ನೆ ರಾತ್ರಿ ಒಂದು ಶವದಲ್ಲಿ ಕದಲಿಕೆ ಗಮನಿಸಿದೆ. ಅದು ಉಸಿರು ಕೂಡ ಆಡ್ತಾ ಇತ್ತು. ಡಾಕ್ಟರ್ ಶಂಕರ್ ಅವರು ಮೊದಲು ನಕ್ಕಿದ್ರು, ಆದರೆ ಸಡನ್ ಆಗಿ ಅವರು ಈಗ ಸೈಲೆಂಟ್ ಆಗಿಬಿಟ್ಟಿದ್ರು. ಯಾವ ಶವ? ಅವರು ಗಾಬರಿಯಾಗಿ ಕೇಳಿದ್ರು. ಆರ್ತಿ, 22 ವರ್ಷದ ಮಹಿಳೆ, ಹೃದಯಾಘಾತದಿಂದ ಸತ್ತು ಹೋಗಿದ್ದಾರೆ ಎಂದು ಡೆತ್ ಸರ್ಟಿಫಿಕೇಟ್ನಲ್ಲಿ ಬರೆಯಲಾಗಿದೆ. ನನ್ನ ಮಾತನ್ನು ಕೇಳಿ ಡಾಕ್ಟರ್ ಕೂಡ ಈಗ ಗಾಬರಿಯಾಗಿದ್ರು. ಆಮೇಲೆ ಅವರು ನಿಧಾನವಾಗಿ ಹೇಳಿದ್ರು, ನೀನು ಈ ಮಾತನ್ನು ಯಾರಿಗೂ ಹೇಳಲಿಲ್ಲ ತಾನೆ? ಇದು ತುಂಬಾ ಸೀರಿಯಸ್ ಮ್ಯಾಟರ್. ಡಾಕ್ಟರ್ ಮಾತುಗಳನ್ನು ಕೇಳಿ ನಾನು ಗಾಬರಿಪಟ್ಟಿದ್ದೆ. ನಾನು ಆಶ್ಚರ್ಯದಿಂದ ಕೇಳಿದೆ, ಅಂದ್ರೆ ನಿಮಗೆ ಇದರ ಬಗ್ಗೆ ಮೊದಲೇ ಗೊತ್ತಾ? ಡಾಕ್ಟರ್ ಈಗ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಅವರು ನನಗೆ ಹೇಳಿದ್ರು, ನೀನು ಕೇವಲ ಇಷ್ಟು ಮಾತ್ರ ಅರ್ಥ ಮಾಡಿಕೋ ಸಾಕು. ಕೆಲವೊಂದು ಸಾವುಗಳನ್ನು ಅದು ಪ್ರಕೃತಿ ಕೊಡೋದಿಲ್ಲ, ಮನುಷ್ಯ ಕೊಡ್ತಾನೆ. ಕೆಲವೊಂದು ಸತ್ಯ ಹೊರಬಂದಾಗ ತುಂಬ ಕಷ್ಟಗಳನ್ನು ಕೂಡ ಎದುರಿಸಬೇಕಾಗುತ್ತದೆ. ನಾನು ಶಾಕ್ನಿಂದ, ಅಂದರೆ ಇದರ ಹಿಂದೆ ಯಾವುದಾದರೂ ರಹಸ್ಯ ಅಡಗಿದೆಯಾ? ನಾನು ಈಗ ತುಂಬ ಭಯಪಟ್ಕೊಂಡಿದ್ದೆ. ನನಗೆ ಪೂರ್ತಿ ನಂಬಿಕೆ ಇತ್ತು, ಇದು ಸಾಧಾರಣವಾದ ವಿಷಯವಲ್ಲ. ಒಂದು ಕಡೆ ಆ ಹೆಂಗಸು, ಅವಳು ಜೀವಂತವಾಗೇ ಇದ್ಲು. ಆಕೆ ನನ್ನ ಬಳಿ ಸಹಾಯವನ್ನು ಬೇಡ್ತಾ ಇದ್ಲು. ಮತ್ತೊಂದು ಕಡೆ ಡಾಕ್ಟರ್ನ ಈ ರಹಸ್ಯವಾದ ಮಾತು ಮುಂಬರುವ ದೊಡ್ಡ ಅನಾಹುತದ ಬಗ್ಗೆ ಸುಳಿವು ಕೊಡ್ತಾ ಇತ್ತ. ನಾನು ಈಗ ನನ್ನ ರೂಮಿನೊಳಗೆ ಬಂದು ಯೋಚಿಸ್ತಾ ಇದ್ದೆ. ನನ್ನ ಹೃದಯ ಹೇಳ್ತಾ ಇತ್ತು, ಏನಾಗುತ್ತದೋ ಆಗ್ಲಿ ಪರವಾಗಿಲ್ಲ, ಆ ರಹಸ್ಯವನ್ನು ನಾನು ತಿಳಿದುಕೊಳ್ಳಲೇಬೇಕು ಅಂತ. ಆದರೆ ಆಗ ನನಗೆ ಗೊತ್ತಿರಲಿಲ್ಲ, ಈ ಸತ್ಯ ತಿಳಿದುಕೊಳ್ಳುವುದು ಅಂದರೆ ಅದು ನನ್ನ ಜೀವವನ್ನು ಕೊಡಬೇಕಾಗಿ ಬರಬಹುದು ಅಂತ. ಶವಾಗಾರದ ಬಳಿ ನಿಂತು ನನ್ನ ಜೊತೆ ನಾನೇ ಹೋರಾಡ್ತಾ ಇದ್ದೆ. ಈಗ ನಾನು ನಿಧಾನವಾಗಿ ಬಾಗಿಲನ್ನು ತೆರೆದಿದ್ದೆ. ಶವಾಗಾರದ ಒಳಗೆ ಕಾಲೊಡೆತ್ತಿದ್ದ ಹಾಗೆ ನನ್ನ ಹೃದಯ ಜೋರಾಗಿ ಹೊಡೆದುಕೊಳ್ತಾ ಇತ್ತು. ಆರತಿಯನ್ನು ಇಟ್ಟಿರುವ ಆ ಪೆಟ್ಟಿಗೆಯ ಬಳಿ ನಾನು ನಿಧಾನವಾಗಿ ನಡೆದುಕೊಂಡು ಹೆಜ್ಜೆ ಹಾಕ್ತಾ ಇದ್ದೆ. ನಾನು ಅಲ್ಲಿಗೆ ಹೋಗಿ ಸೇರಿದಾಗ ನಾನು ಶಾಕ್ನಿಂದ ದೊಡ್ಡದಾಗಿ ಕಣ್ಣು ಬಿಟ್ಟುಕೊಂಡು ನೋಡ್ತಾ ಇದ್ದೆ. ಯಾಕಂದ್ರೆ ಆ ಪೆಟ್ಟಿಗೆ ಅದು ಖಾಲಿಯಾಗಿತ್ತು. ಅದನ್ನು ನೋಡಿ ನನ್ನ ಕಾಲ ಕೆಳಗಿನ ಭೂಮಿಯೇ ಕುಸಿದು ಹೋಗಿತ್ತು. ಆ ಫೀಸರ್ನಲ್ಲಿ ಆಕೆ ಯಾಕೆ ಕಾಣಿಸ್ಲಿಲ್ಲ? ನನಗೆ ಈಗ ತುಂಬಾ ಗಾಬರಿಯಾಯಿತು. ಇಷ್ಟಕ್ಕೂ ಇಲ್ಲಿ ಏನು ನಡೀತಾ ಇದೆ ಎಂದು ನಾನು ತಕ್ಷಣ ಎಲ್ಲ ಕಡೆ ಹುಡುಕಾಡಲು ಶುರು ಮಾಡಿದೆ. ಎಲ್ಲ ಬಾಕ್ಸುಗಳನ್ನು ಓಪನ್ ಮಾಡಿದ್ದೆ, ಆದರೆ ಆಕೆ ಮಾತ್ರ ಎಲ್ಲೂ ಇರಲಿಲ್ಲ. ಎಲ್ಲ ಶವಗಳು ಅದರ ಜಾಗದಲ್ಲೇ ಇದ್ವು. ಆರತಿಯ ಶವ ಮಾತ್ರ ಎಲ್ಲೂ ಕಾಣಿಸ್ಲಿಲ್ಲ. ನನ್ನ ಕೈ ಕಾಲುಗಳು ಈಗ ತಣ್ಣಗಾಗ್ಬಿಟ್ಟಿದ್ವು. ನಾನು ಯೋಚಿಸ್ತಾ ಇದ್ದೆ, ಇದೆಲ್ಲ ಏನು ನಡೆದೋಯ್ತು ಅಂತ. ಆಗ್ಲೇ ನನ್ನ ಹಿಂದ್ಗಡೆಯಿಂದ ಸಣ್ಣದಾಗಿ ಒಂದು ಶಬ್ದ ಕೇಳಿ ಬರ್ತಿತ್ತು. ನಾನು ಹಿಂದೆ ತಿರುಗಿ ನೋಡಿದೆ. ಆ ಮೂಲೆಯಲ್ಲಿ ಸಾಮಾನುಗಳನ್ನು ತುಂಬಿಸಿ ಇಡುವ ಆ ಸ್ಥಳದಲ್ಲಿ ಯಾರೋ ಓಡಾಡುತ್ತಿರುವ ನೆರಳು ಕಾಣಿಸ್ತಾ ಇತ್ತು. ನಾನೀಗ ಗಾಬರಿಯಾಗಿ ಯಾರದು ಅಂತ ಕೇಳಿದೆ. ಅಲ್ಲೇನು ಮಾಡ್ತಾ ಇದ್ದೀರಾ ನೀವು? ಈಚೆ ಬನ್ನಿ. ಆಗಲೇ ಒಂದು ಧ್ವನಿ ಕೇಳಿಸಿತ್ತು, ನಾನು ಇಲ್ಲಿದ್ದೀನಿ. ಅದನ್ನು ಕೇಳಿ ನನ್ನ ಉಸಿರು ನಿಂತಂತೆ ಆಗ್ಬಿಟ್ಟಿತ್ತು. ಆ ಧ್ವನಿ ಒಂದು ಹೆಣ್ಣಿನ ಧ್ವನಿಯಾಗಿತ್ತು. ಈಗ ನಾನು ನಿಧಾನವಾಗಿ ಆ ಕಡೆ ಹೆಜ್ಜೆ ಇಡ್ತಾ ಇದ್ದೆ. ಆ ಸಾಮಾನುಗಳ ಮಧ್ಯೆ ಆ ಹೆಂಗಸು ನೆಲದ ಮೇಲೆ ಕುಳಿತುಕೊಂಡಿದ್ಲು. ಅವಳ ತುಟಿಗಳು ನೀಲಿ ಬಣ್ಣಕ್ಕೆ ತಿರುಗಿದ್ವು, ಆದರೆ ಅವಳ ಕಣ್ಣುಗಳಲ್ಲಿ ಮಾತ್ರ ಇನ್ನೂ ಜೀವ ತುಂಬಿತ್ತು. ಅವಳು ನನ್ನನ್ನೇ ನೋಡುತ್ತಾ ಕುಳಿತುಕೊಂಡಿದ್ಲು. ನಾನು ಈಗ ಆಕೆಯ ಬಳಿ ಕುಳಿತುಕೊಂಡು, ನೀನು ಹೇಗೆ ಇಳಿದೆ?
ಇಲ್ಲಿ ಏನ್ ಮಾಡ್ತಾ ಇದೀಯಾ, ಯಾಕೆ ಇಲ್ಲಿಂದ ಓಡಿ ಹೋಗ್ಲಿಲ್ಲ ಅಂತ ನನ್ನ ಮನಸ್ಸಿಗೆ ಬಂದ ಎಲ್ಲ ಪ್ರಶ್ನೆಗಳನ್ನು ಕೇಳ್ಬಿಟ್ಟಿದ್ದೆ. ನಾನು ನಿನ್ನನ್ನು ಒಂಟಿಯಾಗಿ ಇಲ್ಲಿ ಬಿಟ್ಟು ಹೋಗಲು ಹೇಗೆ ಸಾಧ್ಯ? ಈ ಮಾತುಗಳು ಹೇಳ್ತಾ ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಅವಳು ನಿಧಾನವಾಗಿ ಅಳ್ತಾ ಹೇಳಿದ್ಲು, ನನಗೆ ಸಾಯ್ಬೇಕು ಅಂತ ಇಲ್ಲ, ಆದ್ರೆ ಅವರೆಲ್ಲರೂ ನನ್ನನ್ನು ಜೀವಂತವಾಗಿ ಇರಬೇಕಾದ್ರೇನೆ ಸತ್ತು ಹೋಗಿದ್ದೀನಿ ಅಂತ ಮುದ್ರೆ ಹಾಕ್ಬಿಟ್ರು. ನಿಮ್ಮ ಮಾತಿನ ಅರ್ಥವೇನು? ನಾನು ನಿಧಾನವಾಗಿ ಕೇಳಿದೆ. ಆಕೆ ಈಗ ಅಳುತ್ತಾ, ನನ್ನ ಮದುವೆಯಾಗಿ ಕೇವಲ 1 ವರ್ಷವಾಯಿತು. ನನ್ನ ಗಂಡ ದೊಡ್ಡ ಬಿಸ್ನೆಸ್ ಮ್ಯಾನ್, ಆದರೆ ಅವನು ನಮ್ಮ ದೇಶಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದ. ಅವನ ಆ ರಹಸ್ಯ ಅದು ಕೇವಲ ನನಗೆ ಮಾತ್ರ ಗೊತ್ತು. ನಾನು ಅವನನ್ನು ತಡೆಯಲು ತುಂಬಾ ಪ್ರಯತ್ನ ಪಟ್ಟೆ. ಆಗಲೇ ನಾನು ಅವನಿಗೆ ಶತ್ರುವಾಗಿಬಿಟ್ಟಿದ್ದೆ. ನನ್ನ ಗಂಡ ನನಗೆ ಯಾವುದೋ ಇಂಜೆಕ್ಷನ್ ಕೊಟ್ಟ. ನಾನು ಪ್ರಜ್ಞೆ ಇಲ್ಲದೆ ಬಿದ್ದಿದ್ದೆ. ಆದರೆ ನನಗೆಲ್ಲ ಗೊತ್ತಾಗ್ತಾ ಇತ್ತು. ಡಾಕ್ಟರ್ಗಳನ್ನು ಕೂಡ ಅವನು ಕೊಂಡುಕೋಬಿಟ್ಟಿದ್ದ. ಅವಳ ಮಾತು ಕೇಳಿ ನಾನು ಈಗ ಶಾಕ್ ಆಗಿದ್ದೆ. ಅಂದ್ರೆ ನಿನ್ನನ್ನು ಅವರೆಲ್ಲ ಬೇಕು ಅಂತಲೇ ಸತ್ತು ಹೋಗಿದೀಯಾ ಅಂತ ತೀರ್ಮಾನಿಸಿಬಿಟ್ರ? ಹೌದು. 3 ದಿನದ ನಂತರ ನನ್ನನ್ನು ಶಾಶ್ವತವಾಗಿ ಸಮಾಧಿ ಮಾಡಲು ಅವರು ನಿರ್ಣಯಿಸಿಕೊಂಡಿದ್ರು. ನಾನು ಸತ್ತ ನಂತರ ಅವರು ತಮ್ಮ ಕೆಲಸ ಯಾವುದೇ ಆತಂಕವಿಲ್ಲದೆ ಮಾಡಬಹುದು ಅಂತ ಆಕೆ ಇನ್ನೂ ಹೇಳ್ತಾ ಇದ್ಲು. ಆ ಮಾತುಗಳನ್ನು ಕೇಳಿ ನನಗೆ ತುಂಬಾ ದುಃಖವಾಗ್ತಿತ್ತು. ನನ್ನ ಕಣ್ಣ ಮುಂದೆ ಜೀವಂತವಾದ ಮಹಿಳೆ ಕುಳಿತುಕೊಂಡಿದ್ಲು. ಈ ಸಮಾಜ ಮತ್ತು ಅವರ ಕುಟುಂಬದವರು ಎಲ್ಲರೂ ಸೇರಿ ಅವಳನ್ನು ಜೀವಂತವಾಗಿ ಇರಬೇಕಾದ್ರೇನೆ ಸತ್ತು ಹೋಗಿದ್ದಾಳೆ ಎಂದು ಘೋಷಣೆ ಮಾಡಿಬಿಟ್ಟಿದ್ರು. ನಾನು ಧೈರ್ಯ ತಂದುಕೊಂಡು ಆಕೆಗೆ ಕೈ ಹಿಡಿದುಕೊಂಡಿದ್ದೆ. ಆರತಿ, ನಿಮ್ಮ ಈ ಕತೆ ಪ್ರಪಂಚಕ್ಕೆ ಗೊತ್ತಾಗಬೇಕು, ನಿನಗೆ ನ್ಯಾಯ ಸಿಗಬೇಕು. ಆಕೆ ನನ್ನನ್ನೇ ನೋಡ್ತಾ ಇದ್ಲು. ನೀವು ನನಗೆ ಸಹಾಯ ಮಾಡ್ತೀರಾ? ಖಂಡಿತ ನಾನು ನಿಮಗೆ ಸಹಾಯ ಮಾಡ್ತೀನಿ. ನಿಮ್ಮನ್ನು ಯಾವತ್ತೂ ನಾನು ಕೈ ಬಿಡೋದಿಲ್ಲ. ಆಕೆ ಈಗ ಸ್ವಲ್ಪ ಸಮಯ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ಲು. ಆದರೆ ನೀವು ತುಂಬಾ ಹುಷಾರಾಗಿರ್ಬೇಕು. ನನ್ನ ಗಂಡ ಅವನು ತುಂಬಾ ಶಕ್ತಿವಂತ. ಅವನ ಹತ್ತಿರ ತುಂಬಾ ದುಡ್ಡಿದೆ. ಅವನ ಜನ ಎಲ್ಲ ಕಡೆ ಇದ್ದಾರೆ. ಈಗ ಒಂದು ವೇಳೆ ನಾನು ಜೀವಂತವಾಗಿದ್ದೇನೆ ಎಂದು ಅವರಿಗೇನಾದರೂ ಗೊತ್ತಾದ್ರೆ ಅವನ ಎಲ್ಲ ಕೆಲಸಗಳು ಎಲ್ಲರ ಮಧ್ಯೆ ಬಂದ್ಬಿಡ್ತವೆ ಅಂತ ಅವನು ಹೇಗಾದರೂ ಸರಿ ನನ್ನನ್ನು ಕೊಲ್ಲಬೇಕು ಅಂದುಕೊಳ್ತಾನೆ. ನನಗೆ ಈಗ ಅರ್ಥವಾಗಿತ್ತು ನಾನು ಎಂತಹ ಪರಿಸ್ಥಿತಿಯಲ್ಲಿದ್ದೇನೆ ಎಂದು. ಈ ವಿಷಯ, ನನ್ನ ಕೆಲಸ, ನನ್ನ ಮರ್ಯಾದೆ ಎಲ್ಲದಕ್ಕಿಂತಲೂ ದೊಡ್ಡದಾಗಿತ್ತು. ಇದು ಈಗ ಜೀವ ಮರಣದ ಆಟವೇ ಆಗ್ಬಿಟ್ಟಿತ್ತು. ನನಗರ್ಥವಾಗಿತ್ತು ಆರ್ತಿಯನ್ನು ಇಲ್ಲಿ ತುಂಬಾ ಸಮಯ ಬಿಡುವುದು ಅದು ಒಳ್ಳೆಯದಲ್ಲ ಅಂತ. ನಾನು ಈಗ ಆಕೆಯ ಕೈಯನ್ನು ಹಿಡಿದುಕೊಂಡು, ನಡೀರಿ, ನನ್ನ ಜೊತೆ ಬಂದ್ಬಿಡಿ. ಇಲ್ಲಿ ಈ ರೀತಿ ತುಂಬಾ ಸಮಯ ಇರುವುದು ಒಳ್ಳೆಯದಲ್ಲ. ನನ್ನನ್ನು ನೀನು ಎಲ್ಲಿ ಕರ್ಕೊಂಡು ಹೋಗ್ತೀಯಾ ಎಂದು ಆಕೆ ಕೇಳಿದ್ಲು. ನನ್ನ ಮನೆಗೆ ಬನ್ನಿ, ಅಲ್ಲಿ ನೀವು ಸ್ವಲ್ಪ ಸಮಯ ಸುರಕ್ಷಿತವಾಗಿರ್ತೀರಾ. ನಂತರ ನಾವು ಯೋಚನೆ ಮಾಡೋಣ ಮುಂದೆ ಏನು ಮಾಡಬೇಕು ಅಂತ. ಆರ್ತಿ ಹೆದರಿಕೊಳ್ಳುತ್ತಾ ನನ್ನನ್ನು ನೋಡ್ತಾ ಇದ್ಲು. ನಾನು ಈಗ ಯಾರಿಗೂ ಕಾಣಿಸದೆ ಆಕೆಯನ್ನು ನಿಧಾನವಾಗಿ ಅಲ್ಲಿಂದ ಹೊರಗಡೆ ಕರೆದುಕೊಂಡು ಬಂದ್ಬಿಟ್ಟೆ. ನಾನು ತಕ್ಷಣ ಆರತಿಯನ್ನು ಕರೆದುಕೊಂಡು ನನ್ನ ಗಾಡಿಯಲ್ಲಿ ಕೂರಿಸಿಕೊಂಡು ನನ್ನ ಮನೆಗೆ ಬಂದು ಬಿಟ್ಟಿದ್ದೆ. ಆಕೆಯನ್ನು ನನ್ನ ರೂಮ್ನಲ್ಲಿ ಇಟ್ಟು ನನ್ನ ತಾಯಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ, ಈಕೆಗೆ ತುಂಬಾ ಹುಷಾರಿಲ್ಲ, ಸ್ವಲ್ಪ ಸಮಯ ಈಕೆ ನಮ್ಮ ಮನೆಯಲ್ಲಿಯೇ ಇರ್ತಾರೆ ಅಂತ. ಅಮ್ಮ ಕೂಡ ಏನೂ ಮಾತನಾಡಲಿಲ್ಲ. ಆರತಿ ಮಂಚದ ಮೇಲೆ ಮಲಗಿದ್ಲು. ನಾನು ಈಗ ಆರತಿಗೆ ತಿನ್ನಲು ಸ್ವಲ್ಪ ತಿಂಡಿ ಮತ್ತು ಬಿಸಿ ಬಿಸಿ ಕಾಫಿ ಕೂಡ ಕೊಟ್ಟಿದ್ದೆ. ಅವಳು ನನ್ನನ್ನು ಕೃತಜ್ಞತೆ ಭಾವದಿಂದ ನೋಡುತ್ತಾ, ನೀನು ನನಗೆ ಹೊಸ ಜೀವನವನ್ನು ಕೊಟ್ಟೆ ಅಂತ ಹೇಳಿದ್ಲು. ಆರತಿ ಈಗ ನೆಮ್ಮದಿಯಾಗಿ ಮಲಗಿದ್ಲು. ನಾನು ಅಲ್ಲೇ ಚೇರ್ ಮೇಲೆ ಕುಳಿತುಕೊಂಡು ಯೋಚಿಸ್ತಾ ಇದ್ದೆ. ನನ್ನಲ್ಲಿ ಈಗ 100 ಗೊಂದಲಗಳು. ನಾನು ಒಬ್ಬ ಮಹಿಳೆಯನ್ನು ಬದುಕಿಸಿದ್ದೇನೆ ಎನ್ನುವ ಸಂತೋಷ ಒಂದು ಕಡೆಯಾದರೆ, ಇನ್ನೊಂದು ಕಡೆ ಭಯವಾಗ್ತಾ ಇತ್ತು. ಈ ರಹಸ್ಯ ಎಲ್ಲಿಯವರೆಗೂ ರಹಸ್ಯವಾಗಿ ಇರುತ್ತದೆ ಅಂತ ಹೇಳಿ. ಅವಳು ನಿದ್ದೆಯಲ್ಲಿಯೂ ಕನವರಿಸ್ತಾ ಇದ್ಲು. ಅವರು ನನ್ನನ್ನು ಖಂಡಿತ ಹುಡುಕ್ತಾರೆ, ನನ್ನನ್ನು ಕೊಂದು ಹಾಕ್ತಾರೆ ಅಂತ ಹೇಳ್ತಿದ್ಲು. ನಾನು ಆಕೆಗೆ ಸಮಾಧಾನ ಮಾಡಿ ಆಕೆಯ ಕೈ ಹಿಡಿದುಕೊಂಡಿದ್ದೆ. ನೀವು ನೆಮ್ಮದಿಯಾಗಿ ಮಲಗಿ, ನಾನಿಲ್ಲೇ ನಿಮ್ಮ ಬಳಿ ಕುಳಿತುಕೊಂಡಿದ್ದೀನಿ ಅಂತ ಆಕೆಗೆ ಧೈರ್ಯವನ್ನು ಹೇಳ್ತಾ ಇದ್ದೆ. ಈಗ ಹಾಸ್ಪಿಟಲ್ ಬಳಿ 3 ಗಾಡಿಗಳು ಬಂದು ನಿಂತಿದ್ವು. ಆರತಿಯ ಗಂಡನ ಗೂಂಡಾಗಳು ಅಲ್ಲಿಗೆ ಬಂದಿದ್ರು. ಅವರೆಲ್ಲರೂ ಈಗ ಡೈರೆಕ್ಟ್ ಆಗಿ ಆ ಶವಾಗಾರದ ಒಳಗೆ ಹೋಗಿದ್ರು. ಎಲ್ಲ ಬಾಕ್ಸುಗಳನ್ನು ಓಪನ್ ಮಾಡಿ ನೋಡ್ತಾ ಇದ್ರು. ಈಗ ಆರತಿಯನ್ನು ಇಟ್ಟಿರುವ ಆ ಬಾಕ್ಸ್ ಅನ್ನು ಓಪನ್ ಮಾಡಿ ಅವರು ಒಂದು ಕ್ಷಣ ಶಾಕ್ ಆಗಿದ್ರು. ಶವ ಎಲ್ಲಿ ಹೋಯಿತು ಅಂದು ಅವರೆಲ್ಲರೂ ಗಾಬರಿಯಾಗಿ ಕೇಳ್ಕೊಳ್ತಾ ಇದ್ರು. ಅವರೆಲ್ಲರೂ ಒಬ್ಬರ ಮುಖಗಳನ್ನು ಒಬ್ಬರು ನೋಡ್ಕೊಳ್ತಾ ಇದ್ರು. ಅವರಂದುಕೊಳ್ತಾ ಇದ್ರು, ಯಾರಾದರೂ ಸ್ಟಾಫ್ಗಳು ಮಿಸ್ಟೇಕ್ ಆಗಿ ಬೇರೆ ಕಡೆ ಏನಾದರೂ ಶಿಫ್ಟ್ ಮಾಡಿರಬಹುದು ಏನು ಅಂತ. ಆದರೆ ರಾಜೇಶ್ ತುಂಬಾ ಕೋಪ ಮಾಡಿಕೊಂಡಿದ್ದ.
ಈ ಶವ ಅಕಸ್ಮಾತಾಗಿ ಕಾಣಿಸದೆ ಹೋಗಿರಲು ಸಾಧ್ಯವೇ ಇಲ್ಲ. ನಿಮಗೆಲ್ಲ ಚೆನ್ನಾಗಿ ಗೊತ್ತು ಅವಳು ಇನ್ನೂ ಜೀವಂತವಾಗಿದ್ದಾಳೆ ಎಂದು. ಅವಳು ಜೀವಂತವಾಗಿ ಇದ್ರೆ ಏನಾಗುತ್ತದೆ ಅಂತ. ಎಲ್ಲರೂ ಸೈಲೆಂಟ್ ಆಗಿ ತಲೆ ಬಗ್ಗಿಸ್ಕೊಂಡಿದ್ರು. ಅವನ ಕೋಪ, ಅವನ ಮಾತುಗಳು ಆ ಶವಾಗಾರದಲ್ಲಿ ತುಂಬಾ ಭಯಾನಕವಾಗಿ ಕೇಳಿಸ್ತಾ ಇದ್ವು. ರಾಜೇಶ್ ಈಗ ತಕ್ಷಣ ರಘು ಅವರಿಗೆ ಫೋನ್ ಮಾಡ್ತಾನೆ. ಸರ್, ಇಲ್ಲಿ ಏನು ಸ್ವಲ್ಪ ತೊಂದರೆಯಾಗಿದೆ. ಶವ ಅದರ ಜಾಗದಲ್ಲಿ ಇಲ್ಲ. ಆ ಕಡೆಯಿಂದ ಹೇಳಿದ್ರು. ನನಗೆ ಎಲ್ಲವೂ ಅರ್ಥವಾಗಿದೆ. ತಕ್ಷಣ ನೀವು ಅವಳನ್ನು ಹುಡುಕಿ ಎಂದು ಹೇಳಿದ್ರು. ರಾಜೇಶ್ ಹೇಳ್ತಿದ್ದ, ಆ ದಿನ ರಾತ್ರಿ ಇಲ್ಲಿ ಕೆಲಸ ಮಾಡುತ್ತಿದ್ದ ಸ್ಟಾಫ್ ಅನ್ನು ಹುಡುಕಿ ಅವನನ್ನು ಕರೆದುಕೊಂಡು ಬನ್ನಿ ಎಂದು. ಬೆಳಿಗ್ಗೆ ಆರತಿ ಎದ್ದು ಕುಳಿತುಕೊಂಡಿದ್ಲು. ಆದರೆ ಆಕೆಯ ಕಣ್ಣುಗಳಲ್ಲಿ ಇನ್ನೂ ಭಯ ತುಂಬಿತ್ತು. ನಾನು ಆರತಿಯನ್ನು ಕೇಳಿದೆ, ಮೇಡಮ್, ಏನಾಯಿತು ನಿಮಗೆ? ಯಾಕೆ ಅಷ್ಟೊಂದು ಗಾಬರಿಯಾಗಿ ಕುಳಿತುಕೊಂಡಿದ್ದೀರಾ ಅಂತ ಹೇಳಿ. ಆರತಿ ಭಯಪಡುತ್ತಲೇ ಹೇಳಿದ್ರು, ಅವರು ನನ್ನನ್ನು ಎಳೆದುಕೊಂಡು ಹೋಗುತ್ತಿರುವ ಹಾಗೆ ನಾನು ಕನಸು ಕಂಡೆ ಅಂತ. ಇದು ಕೇವಲ ಕನಸಲ್ಲ. ನಾವು ತಕ್ಷಣ ಏನಾದರೂ ಒಂದು ಮಾಡಲೇಬೇಕಿತ್ತು. ಇಲ್ಲದಿದ್ದರೆ ಅವರು ನಮ್ಮ ಬಳಿ ಸೇರಲು ತುಂಬಾ ಸಮಯ ಹಿಡಿಸುವುದಿಲ್ಲ ಎಂದು ನನಗೆ ಕೂಡ ಚೆನ್ನಾಗಿ ಗೊತ್ತಿತ್ತು. ಆರತಿ ಹೇಳ್ತಿದ್ರು, ನಾನು ಪೊಲೀಸರ ಬಳಿ ಕೂಡ ಹೋಗಲು ಸಾಧ್ಯವಿಲ್ಲ. ಪೊಲೀಸರು ಕೂಡ ಅವರ ಕೈಯಲ್ಲೇ ಇದ್ದಾರೆ ಅಂತ. ಆಗ ನಾನು ಹೇಳಿದೆ, ನನ್ನ ಗೆಳೆಯ ಅವನು ತುಂಬಾ ಒಳ್ಳೆಯವನು, ತುಂಬಾ ಪ್ರಾಮಾಣಿಕ. ನಾವು ಅವನ ಬಳಿ ಹೋಗಿ ಸಹಾಯ ಕೇಳಿದ್ರೆ ಅವನು ಖಂಡಿತ ನಮಗೇನಾದರೂ ಸಹಾಯ ಮಾಡಬಹುದೇನೋ ಅಂತ. ಆಕೆಗೆ ಎಲ್ಲವನ್ನು ಹೇಳಿ ನಾನು ಮಧ್ಯಾಹ್ನ ನನ್ನ ಸ್ನೇಹಿತನನ್ನು ಮಾತನಾಡಿಸಲು ಮನೆಯಿಂದ ಹೊರಗಡೆ ಹೋದೆ. ಆಗಲೇ ನನಗನ್ನಿಸ್ತಾ ಇತ್ತು ಯಾರೋ ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ ಅಂತ. ನಾನೀಗ ಹಿಂದೆ ತಿರುಗಿ ನೋಡಿದೆ. ಸ್ವಲ್ಪ ದೂರದಲ್ಲಿ 4 ಜನ ಗಂಡಸರು ನಿಂತಿದ್ರು. ಅವರನ್ನು ಇದಕ್ಕೆ ಮೊದಲು ನಾನು ಈ ಪ್ರದೇಶದಲ್ಲಿ ಯಾವತ್ತೂ ನೋಡಿರಲಿಲ್ಲ. ನಾನು ಅಲ್ಲಿಂದ ಜೋರಾಗಿ ಸಂದಿಗಳಲ್ಲಿ ಸುತ್ತಾಡಿಕೊಂಡು ತಕ್ಷಣ ಹೊರಟು ಹೋಗಿದ್ದೆ. ನನಗೆ ಚೆನ್ನಾಗಿ ಗೊತ್ತು ಇವರು ಅವರೇ ಆ ರಾತ್ರಿ ಆರತಿಯ ಜೊತೆ ಬಂದವರು. ನಾನು ನನ್ನ ಗೆಳೆಯನನ್ನು ಹುಡುಕಿಕೊಂಡು ಅವನ ಆಫೀಸ್ಗೆ ಹೊರಟೋದೆ. ನನ್ನನ್ನು ನೋಡಿ ಸಂದೀಪ್ ಆಶ್ಚರ್ಯದಿಂದ ಕೇಳಿದ, ಏನಾಯ್ತೋ ಗೆಳೆಯ, ಎಲ್ಲ ಸರಿ ಇದೆ ತಾನೆ? ನಾನು ಸುತ್ತಲೂ ಗಮನಿಸಿ ತಕ್ಷಣ ಬಾಗಿಲು ಮುಚ್ಚಿಬಿಟ್ಟೆ. ನಡೆದ ಎಲ್ಲವನ್ನು ಅವನಿಗೆ ಹೇಳಿದೆ. ಶವಾಗಾರದಲ್ಲಿ ಜೀವಂತವಾಗಿರುವ ಮಹಿಳೆಯನ್ನು ಸತ್ತಿದ್ದಾಳೆ ಎಂದು ತಂದು ಇಟ್ಟಿದ್ದು ಮತ್ತು ಅವಳ ಗಂಡನ ಎಲ್ಲ ಕೆಲಸದ ಬಗ್ಗೆಯೂ ವಿವರಿಸಿದೆ. ಸಂದೀಪ್ ಸ್ವಲ್ಪ ಸಮಯ ಸೈಲೆಂಟ್ ಆಗಿದ್ದ. ನಂತರ ಅವನು ಹೇಳ್ದ, ಇದು ತುಂಬಾ ಗಂಭೀರವಾದ ವಿಷಯ. ನೀನು ಎಂತಹ ವಿಷಯದಲ್ಲಿ ತಲೆ ಹಾಕಿದೀಯಾ ನಿನಗೆ ಗೊತ್ತಾ? ಈ ರೀತಿಯಾದಂತಹ ಕೇಸ್ಗಳಲ್ಲಿ ಜೀವಕ್ಕೆ ತೊಂದರೆ ಕೂಡ ಬರಬಹುದು. ಗೊತ್ತು ಸಂದೀಪ್, ಆದರೆ ಈಗ ನಾವು ತುಂಬಾ ಮುಂದೆ ಬಂದ್ಬಿಟ್ಟಿದೀವಿ. ನಾವೀಗ ಹಿಂದೆ ಸರಿದ್ರು ಅವರು ನನ್ನನ್ನು ಮಾತ್ರ ಕೊಂದು ಹಾಕ್ತಾರೆ. ಸರಿ ಆಯ್ತು, ನೀನು ಆಕೆಯನ್ನು ಹುಷಾರಾಗಿ ಯಾರಿಗೂ ಕಾಣಿಸದೆ ಎಲ್ಲಾದ್ರೂ ಬಚ್ಚಿಡು. ಆದರೆ ನೀನು ಮಾತ್ರ ತುಂಬಾ ಹುಷಾರಾಗಿರ್ಬೇಕು. ಅವರು ತುಂಬಾ ಶಕ್ತಿವಂತರು. ಎಲ್ಲ ಕಡೆಯೂ ಅವರ ಮಾತು ನಡೆಯುತ್ತದೆ. ಅವರ ಜನ ಎಲ್ಲ ಕಡೆ ಇದ್ದಾರೆ ಅಂತ ಹೇಳ್ದ. ನಾನೀಗ ಮನೆಗೆ ಬಂದಾಗ ಆರತಿ ಗಾಬರಿಯಾಗಿ ಕುಳಿತುಕೊಂಡಿದ್ಲು. ನೀವು ಎಲ್ಲಿ ಹೊರಟೋದ್ರಿ ಅಂತ ಅವಳು ತುಂಬಾ ಭಯ ಪಟ್ಕೊಂಡು ಕೇಳಿದ್ಲು. ನಾನು ನನ್ನ ಗೆಳೆಯನನ್ನು ಮೀಟ್ ಮಾಡಲು ಹೋಗಿದ್ದೆ. ಅವನು ನಮಗೆ ಸಹಾಯ ಮಾಡಬಹುದು ಅಂತ. ಆಗಲೇ ಆರತಿ ಗಾಬರಿಯಾಗಿ ಹೇಳಿದ್ಲು, ಇಲ್ಲಿ ಯಾರೋ ನಮ್ಮನ್ನು ಗಮನಿಸ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ತಕ್ಷಣ ಎದ್ದು ಕಿಟಕಿ ಬಳಿ ಹೊರಗೆ ಎಲ್ಲ ಕಡೆ ನೋಡಿದೆ. ಆದರೆ ಅಲ್ಲಿ ಏನೂ ಕಾಣಿಸ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ಸಾಯಂಕಾಲ ಯಾರೋ ಜೋರಾಗಿ ಬಾಗಿಲು ತಡ್ತಾ ಇದ್ರು. ಯಾರು ಅಂತ ಕೇಳಿದಾಗ ಅವರು ಏನೂ ಮಾತನಾಡಲಿಲ್ಲ. ನಾನು ಬಾಗಿಲು ತೆರೆದ ತಕ್ಷಣ 2 ಗಂಡಸರು ನಮ್ಮ ಮನೆಯೊಳಗೆ ನುಗ್ಗಿದ್ರು. ಅವರ ಕೈಗಳಲ್ಲಿ ಗನ್ನುಗಳನ್ನು ಸಹ ಹಿಡಿದುಕೊಂಡಿದ್ರು. ಅವರು ಹೇಳ್ತಾ ಇದ್ರು, ಸೈಲೆಂಟ್ ಆಗಿ ಕುಳಿತುಕೋ, ಇಲ್ಲದಿದ್ದರೆ ನಿನ್ನನ್ನು ಕೊಂದು ಇಲ್ಲೇ ಹಾಕ್ಬಿಡ್ತೀವಿ ಅಂತ. ಇದೆಲ್ಲವನ್ನು ನೋಡಿ ಆರತಿ ಭಯದಿಂದ ನಡುಗ್ತಾ ಇದ್ಲು. ಈಗ ಅವರಿಬ್ಬರು ನನ್ನನ್ನು ತಳ್ಳಿ ಆರತಿಯ ಬಳಿ ಹೋಗಿ ಸೈಲೆಂಟ್ ಆಗಿ ನಮ್ಮ ಜೊತೆ ಬಂದುಬಿಡಿ ಅಂತ ಅವಳನ್ನು ಕರೆದುಕೊಂಡು ಹೋಗಲು ಮುಂದಾದ್ರು. ಆಗಲೇ ನಾನು ಅಡ್ಡ ಬಂದೆ. ಈಕೆ ನಿಮ್ಮ ಜೊತೆ ಎಲ್ಲೂ ಬರೋದಿಲ್ಲ ಅಂತ. ಅವರು ಈಗ ನನ್ನನ್ನು ಹೊಡಿತಾ ಇದ್ರು. ನಾನು ಕೆಳಗೆ ಬಿದ್ದಿದ್ದೆ. ಅವನು ಗಣ್ಣನ್ನು ತೋರಿಸುತ್ತಾ, ಏನಾದರೂ ಮಾತನಾಡಿದರೆ ನಿನ್ನ ಶವವನ್ನು ನೀನು ಕೆಲಸ ಮಾಡುತ್ತಿದ್ದ ಅದೇ ಶವಾಗಾರದಲ್ಲಿ ಹಾಕ್ಬಿಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗಾಗಲೇ ನನ್ನ ತಾಯಿ ಕೂಡ ಮನೆಯೊಳಗೆ ಬಂದಿದ್ರು. ನಮ್ಮನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ಅಮ್ಮ ಜೋರಾಗಿ ಕೂಗಾಡಲು ಶುರು ಮಾಡಿದ್ರು. ನೀವೆಲ್ಲ ಯಾರು? ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ಅಂತ ಅಮ್ಮ ಜೋರಾಗಿ ಕೂಗ್ತಾ ಇದ್ಲು. ಅಮ್ಮನನ್ನು ನೋಡಿ ಗನ್ನು ಹಿಡಿದಿದ್ದ ಅವರೆಲ್ಲರೂ ಈಗ ಸ್ವಲ್ಪ ಗಾಬರಿಯಾಗಿದ್ರು. ಅಷ್ಟರಲ್ಲೇ ನಾನು ಆ ಗನ್ನು ಹಿಡಿದವನ ಕೈ ಹಿಡಿದುಕೊಂಡೆ. ಅವನ ಕೈಯಿಂದ ಗನ್ನನ್ನು ಕಸಿದುಕೊಂಡೆ. ಆರತಿ ಕೂಡ ಒಬ್ಬನ ಮೇಲೆ ಅಟ್ಯಾಕ್ ಮಾಡಿದ್ಲು. ನಮ್ಮ ಮನೆಯಲ್ಲಿ ಕೂಗಾಟವನ್ನು ಕೇಳಿ ಅಕ್ಕಪಕ್ಕದವರೆಲ್ಲರೂ ಬಂದಿದ್ರು. ಎಲ್ಲ ಜನರನ್ನು ನೋಡಿ ಈಗ ಆ 2 ಗೂಂಡಾಗಳು ಅಲ್ಲಿಂದ ಗಾಬರಿಯಾಗಿ ಓಡೋಗಿದ್ರು.
ಅವರು ನಮ್ಮನ್ನು ಹುಡುಕಿ ಬಿಟ್ಟಿದ್ದಾರೆ. ಈಗ ನಾವು ಏನ್ ಮಾಡೋದು, ಎಲ್ಲಿ ಹೋಗೋದು ಅಂತ ಆರತಿ ಕೇಳಿದಾಗ ನಾನು ನಿಧಾನವಾಗಿ ಹೇಳಿದೆ, ನಾವು ಓಡಿ ಹೋಗುವವರಲ್ಲ, ನಾವು ಇಲ್ಲೇ ನಿಂತು ಸತ್ಯಕ್ಕಾಗಿ ಹೋರಾಡೋಣ ಅಂತ. ನಾನು ಅವರ ಕೈಗೆ ಸಿಕ್ಕರೆ ಸತ್ಯ ಹೇಳುವ ಮೊದಲೇ ಅವರು ನಮ್ಮನ್ನು ಕೊಂದು ಹಾಕ್ತಾರೆ ಎಂದು ಆರತಿ ಅಳುತ್ತಾನೆ ಹೇಳಿದ್ಲು. ನಾನೀಗ ಆರತಿಯ ಕೈಯನ್ನು ಹಿಡಿದುಕೊಂಡು ನಿಧಾನವಾಗಿ ಹೇಳಿದೆ, ನೀವು ಒಬ್ಬಂಟಿಯಲ್ಲ, ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ನಾಳೆ ನಾವು ಏನು ಮಾಡೋಣ ಅಂತ ಯೋಚಿಸೋಣ. ಆದರೆ ಒಳಗೊಳಗೆ ನನಗೂ ಗೊತ್ತಿತ್ತು, ಇದೆಲ್ಲ ಇಲ್ಲಿಗೆ ಮುಗಿಯುವಂಥದ್ದಲ್ಲ. ಈ ರಾತ್ರಿ ಎಲ್ಲ ನನಗೆ ನಿದ್ದೆನೇ ಬರಲಿಲ್ಲ. ನಾನು ಯೋಚಿಸ್ತಾ ಇದ್ದೆ, ಈಗೇನಾದರೂ ಅವರು ಇಲ್ಲಿಗೆ ಬಂದರೆ ನಮ್ಮನ್ನು ಕಾಪಾಡಲು ಯಾರಿಂದಲೂ ಸಾಧ್ಯವಿಲ್ಲ, ನಾವು ತಪ್ಪಿಸಿಕೊಳ್ಳಲು ಇಂಪಾಸಿಬಲ್ ಎಂದು ನಾನು ಯೋಚಿಸ್ತಾ ಇದ್ದೆ. ಬೆಳಿಗ್ಗೆ ಆಗುವುದನ್ನೇ ಕಾಯ್ತಾ ಕುಳಿತುಕೊಂಡಿದ್ದೆ. ಬೆಳಿಗ್ಗೆ ಆದ ತಕ್ಷಣ ನಾನು ಆರತಿಗೆ ಹೇಳಿದೆ, ನಾವು ಇಲ್ಲಿ ಇರುವುದು ಸುರಕ್ಷಿತವಲ್ಲ, ನಾವು ಈ ಊರನ್ನು ಬಿಟ್ಬಿಡೋಣ ಅಂತ. ನಾವು ಎಲ್ಲಿ ಹೋಗೋಣ ಅಂತ ಆರತಿ ಕೇಳಿದಾಗ ಅಮ್ಮ ಹೇಳಿದ್ರು, ನೀವು ನಮ್ಮ ಹಳ್ಳಿಗೆ ಹೋಗಿ, ಅಲ್ಲಿ ಯಾರು ನಿಮ್ಮನ್ನು ಗುರುತು ಹಿಡಿಯೋದಿಲ್ಲ. ಸಂದೀಪ್ ಎಲ್ಲ ಸಾಕ್ಷ್ಯಗಳನ್ನು ಒಟ್ಟೆಗೂಡಿಸುವವರೆಗೂ ನಾವು ಅವರ ಆ ಹಳ್ಳಿಯಲ್ಲಿಯೇ ಬಚ್ಚಿಟ್ಕೊಳ್ಳೋಣ ಅಂತ ಹೇಳಿದಾಗ ಆರತಿ ಕೂಡ ಸರಿ ಅಂತ ಒಪ್ಕೊಂಡಿದ್ಲು. ನಾವು ಈಗ ತಕ್ಷಣ ಬೇಕಾದ ಕೆಲವೊಂದು ಸಾಮಾನುಗಳನ್ನು ತೆಗೆದುಕೊಂಡು ಮನೆಯಿಂದ ಹೊರಗೆ ಬಂದು ಬಿಟ್ಟಿದ್ವಿ. ಸಂದೀಪ್ ಈಗ ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸ್ತಾ ಇದ್ದ. ಆರತಿಯ ಡೆತ್ ಸರ್ಟಿಫಿಕೇಟ್, ಹಾಸ್ಪಿಟಲ್ನಲ್ಲಿ ಆಕೆಯನ್ನು ತೆಗೆದುಕೊಂಡು ಬಂದಂತಹ CCTV ಫುಟೇಜ್ಗಳು. ಈಗ ಸಂದೀಪ್ ಎಲ್ಲ ಸಾಕ್ಷ್ಯಗಳನ್ನು ಸೇಕರಿಸಿ ನಮಗೆ ನ್ಯಾಯ ಒದಗಿಸಲು ಎಲ್ಲ ಏರ್ಪಾಟುಗಳನ್ನು ರೆಡಿ ಮಾಡಿಕೊಳ್ತಾ ಇದ್ದ. ಆ ಹಳ್ಳಿಯಲ್ಲಿ ನಾವು ಇರಲು ಎಲ್ಲ ಏರ್ಪಾಟುಗಳನ್ನು ಅಮ್ಮ ಮೊದಲೇ ಮಾಡಿಸಿದ್ರು. ಆ ಸ್ಥಳದಲ್ಲಿ ಆರತಿ ಈಗ ನೆಮ್ಮದಿಯಾಗಿ ಉಸಿರಾಡ್ತಾ ಇದ್ಲು. ನಮಗೆ ಚೆನ್ನಾಗಿ ಗೊತ್ತಿತ್ತು ಯಾವ ಕ್ಷಣದಲ್ಲಿ ಏನು ತೊಂದರೆಯೋ ಬರುತ್ತದೆಯೋ ಏನೋ ಅಂತ. 2 ದಿನ ಅಲ್ಲಿ ನೆಮ್ಮದಿಯಾಗಿ ಕಳೆದು ಹೋಗಿತ್ತು. 3ನೇ ದಿನ ಆ ಹಳ್ಳಿಯ ದಾರಿಗಳಲ್ಲಿ ಕೆಲವೊಂದು ದೊಡ್ಡ ವಾಹನಗಳ ಶಬ್ದಗಳು ಕೇಳಿಸ್ತಾ ಇದ್ವು. ಕಿಟಕಿಯಿಂದ ನೋಡಿದಾಗ ನಮಗೆ ಗಾಬರಿಯಾಗಿತ್ತು, ಯಾಕೆಂದ್ರೆ ಅವರೆಲ್ಲ ರಘು ಕಡೆಯವರಾಗಿದ್ರು. ನಾನು ಈಗ ಭಯಪಡುತ್ತಾ ಆರತಿಗೆ ಹೇಳಿದೆ, ಅವರು ಇಲ್ಲಿಗೆ ಕೂಡ ಬಂದು ತಲುಪಿದ್ದಾರೆ ಅಂತ ಹೇಳಿ. ಅವರೆಲ್ಲರೂ ಈಗ ಬಾಗಿಲನ್ನು ಮುರಿಯಲು ಪ್ರಯತ್ನ ಪಡ್ತಾ ಇದ್ರು. ಆ ಶಬ್ದಗಳನ್ನು ಕೇಳಿ ಹಳ್ಳಿಯ ಜನರೆಲ್ಲ ಅಲ್ಲಿ ಬಂದು ಸೇರಿದ್ರು. ರಘು ಕಡೆಯವರು ಬಾಗಿಲು ಮುರಿದು ಅವರು ಮನೆಯೊಳಗೆ ಬಂದು ಹೇಳ್ತಾ ಇದ್ರು, ನೀವಿಬ್ಬರು ತುಂಬಾ ಆಟವಾಡ್ಬಿಟ್ಟಿದ್ದೀರಾ, ಇನ್ನು ಸಾಕು, ಈಗ ಹೊರಡುವ ಸಮಯ ಬಂದಿದೆ ಅಂತ. ಆದರೆ ನಾನು ಧೈರ್ಯವಾಗಿ ಹೇಳಿದೆ, ಆಕೆ ಎಲ್ಲೂ ಬರೋದಿಲ್ಲ ಅಂತ ಹೇಳಿ. ರಘು ನಗುತ್ತಲೇ ಹೇಳಿದ, ನನ್ನನ್ನು ಎದುರಿಸಿ ನಿಲ್ಲಿಸಲು ಇಲ್ಲಿ ಯಾರಿಗೆ ಅಷ್ಟೊಂದು ಧೈರ್ಯವಿದೆ ಹೇಳು. ಆಗಲೇ ಪೊಲೀಸರ ವಾಹನಗಳ ಶಬ್ದ ಕೂಡ ಕೇಳಿಸೋಕೆ ಶುರುವಾಯಿತು. ರಘು ಮತ್ತು ಅವನ ಗೆಳೆಯರು ಅವರೆಲ್ಲ ಈಗ ತುಂಬಾ ಗಾಬರಿ ಮತ್ತು ಭಯಪಟ್ಟಿದ್ರು. ಈಗ ಪೊಲೀಸರು ನಮ್ಮ ಮನೆಯ ಬಳಿ ಬಂದು ತಲುಪಿದ್ರು. ಪೊಲೀಸರು ರಘು ಮತ್ತು ಅವನ ಸ್ನೇಹಿತರನ್ನು ಅರೆಸ್ಟ್ ಮಾಡಿಕೊಂಡಿದ್ರು. ಅವರ ಕೈಗಳಲ್ಲಿದ್ದ ಗನ್ನುಗಳನ್ನು ಸಹ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ಮಾರನೆಯ ದಿನ ಎಲ್ಲ ಪತ್ರಿಕೆಗಳಲ್ಲಿ ಆರತಿಯ ಫೋಟೋ ಜೊತೆಗೆ ದೊಡ್ಡದಾದ ಅಕ್ಷರಗಳಲ್ಲಿ ಬರೆಯಲಾಗಿತ್ತು, ಜೀವಂತ ಶವ. ದೊಡ್ಡ ದೊಡ್ಡ ಅಕ್ಷರಗಳಲ್ಲಿದ್ದು ಒಬ್ಬ ಹೆಂಗಸಿಗೆ ಅವಳ ಗಂಡನೇ ಅನಸ್ತೇಶಿಯಾ ಕೊಟ್ಟು ಅವಳು ಸತ್ತು ಹೋಗಿದ್ದಾಳೆ ಎಂದು ಡೆತ್ ಸರ್ಟಿಫಿಕೇಟ್ ಕೂಡ ರೆಡಿ ಮಾಡಿಸಿಬಿಟ್ಟಿದ್ದಾನೆ. ಈ ಸುದ್ದಿ ಕಾಡಿಗಿಚ್ಚಿನಂತೆ ಹಬ್ಬಿತ್ತು. ಆರತಿಯ ಗಂಡನನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ರು. ಆಸ್ಪತ್ರೆಯಲ್ಲಿದ್ದ ಡಾಕ್ಟರ್ ಅನ್ನು ಡೆತ್ ಸರ್ಟಿಫಿಕೇಟ್ ಮಾಡಿಸಿಕೊಟ್ಟ ಇನ್ನೊಬ್ಬ ಡಾಕ್ಟರ್ ಅನ್ನು ಕೂಡ ಅವರು ಅರೆಸ್ಟ್ ಮಾಡಿದ್ರು. ಈಗ ಎಲ್ಲರ ಬಾಯಲ್ಲೂ ಇದೊಂದೇ ವಿಷಯ, ಇವನು ಇಷ್ಟೊಂದು ಕ್ರೂರವಾದ ವ್ಯಕ್ತಿಯ, ತನ್ನ ಹೆಂಡತಿಯನ್ನು ಜೀವಂತವಾಗಿಯೇ ಮಣ್ಣು ಮಾಡಲು ಪ್ರಯತ್ನ ಪಟ್ಟಂತೆ ಎಂದು. ಆರತಿ ಈಗ ಸುರಕ್ಷಿತವಾಗಿದ್ದು, ಆದರೆ ಅವಳ ಮನಸ್ಸಿಗೆ ಆದ ಗಾಯ ಮಾತ್ರ ತುಂಬಾ ದೊಡ್ಡದಾಗಿತ್ತು. ಕೆಲವು ತಿಂಗಳ ನಂತರ ಕೋರ್ಟ್ ಆರತಿಯ ಗಂಡ ರಘುಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು. ನಾನು ಈಗಲೂ ಅದೇ ಶವಾಗಾರದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈಗಲೂ ಅಲ್ಲಿ ಬಂದ ಶವಗಳನ್ನು ನೋಡಿ ನನಗೆ ಆ ದಿನಗಳೇ ನೆನಪಿಗೆ ಬರ್ತಿದ್ವು. ನಾನು ಈಗ ಕೇವಲ ಫೈಲನ್ನು ಮತ್ತು ಸರ್ಟಿಫಿಕೇಟನ್ನು ನೋಡ್ತಾ ಇರಲಿಲ್ಲ, ಅವರು ತರುತ್ತಿದ್ದ ಆ ಶವವನ್ನು ಕೂಡ ನೀಟಾಗಿ ಪರೀಕ್ಷಿಸ್ತಾ ಇದ್ದೆ. ಆರತಿ ಟ್ರೀಟ್ಮೆಂಟ್ ತೆಗೆದುಕೊಂಡು ಅವಳು ಈಗ ಪೂರ್ತಿಯಾಗಿ ಸ್ವಸ್ಥವಾಗಿದ್ಲು. ಆರತಿ ನಮ್ಮ ಜೊತೆಯಲ್ಲಿಯೇ ನಮ್ಮ ಮನೆಯಲ್ಲಿಯೇ ಇರ್ತಾ ಇದ್ಲು. ಇನ್ನು ನನ್ನ ಗೆಳೆಯನ ಧೈರ್ಯಕ್ಕೆ ಎಲ್ಲರೂ ಮೆಚ್ಚಿಕೊಂಡಿದ್ರು. ಅವನ ಚಾನಲ್ ಈಗ ನಂಬರ್ 1 ಸ್ಥಾನಕ್ಕೆ ಬಂದಿತ್ತು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.